ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ನಮ್ಮ ಬಲಗೈನ ನಾವು ಮೇಲಕ್ಕೆತ್ತೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಓಕೆ, ಪ್ರೈಸ್ ಲಾರ್ಡ್. ವಿಶೇಷವಾಗಿ ಸಭೆಯಾಗಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಮತ್ತೊಂದು ಸಾರಿ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ವಿಶೇಷವಾಗಿ ಇವತ್ತಿನ ದಿನವೇ ನಾವು ಪ್ರಥಮವಾಗಿ ಬಂದಿದ್ದೇನೆ ಅನ್ನುವಂಥವ್ರು ಯಾರಾದ್ರೂ ಇದ್ರೆ ನಿಮ್ಮ ಕೈಗಳನ್ನ ಎತ್ತಬಹುದು. ಇವತ್ತೇ ಫಸ್ಟ್ ಟೈಮ್ ನಾವು ಬಾದರ್ಲಿಗೆ ಬಂದಿದ್ದೇವೆ ಅನ್ನುವಂಥ, ಪ್ರಥಮವಾಗಿ ಬಾದರ್ಲಿಗೆ ಬಂದಿದ್ದೇವೆ ಅನ್ನುವಂಥ. ಹಲ್ಲೆಲೂಯಾ. ಓಕೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿ ವಾರವೂ ಕೂಡ ಇಲ್ಲಿ ಪ್ರಾರ್ಥನೆ ನಡೀತಾ ಇರುತ್ತೆ, ದೇವರ ಆರಾಧನೆ. ನಿಮ್ಮ ಜೀವಿತವನ್ನ ವಾಕ್ಯದಲ್ಲಿ ಸತ್ಯದ ಪ್ರಕಾರವಾಗಿ ನೀವು ಕಟ್ಟಿಕೊಳ್ಬೇಕಾದ್ರೆ ಪ್ರತಿ ವಾರವೂ ಕೂಡ ನೀವು ಇಲ್ಲಿ ಬಂದು ನಿಮ್ಮ ಜೀವಿತಗಳನ್ನ ನೀವು ಕಟ್ಟಿಕೊಳ್ಳಬಹುದು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ಸಮಯ ಬಹಳ ಆಗಿದೆ ಆಲ್ರೆಡಿ, ಅದಕ್ಕೋಸ್ಕರವಾಗಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಹೋದ ವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಪ್ರೈಸ್ ಲಾರ್ಡ್. ಯಾವ ವಿಷಯ? ಕತ್ತೆ. ಏನು ಕತ್ತೆ? ಏನು ಕತ್ತೆ? ಎಂತಹ ಕತ್ತೆಯಾಗಿರಬೇಕು ನಾವು? ಎಂತಹ ಕತ್ತೆಯಾಗಿರಬೇಕು? 5 ರೀತಿಯ ಕತ್ತೆಗಳನ್ನು ನೋಡಿದ್ವಿ. ಮೊದಲನೇ ಕತ್ತೆ ದೇವರಿಂದ ತಪ್ಪಿಸಿಕೊಂಡಂತ ಕತ್ತೆ, ಯಜಮಾನನನ್ನು ಬಿಟ್ಟು ಅಗಲಿದಂತ ಕತ್ತೆ. ಎರಡನೇ ಕತ್ತೆ, ಯಾವಾಗ ದೇವರಿಂದ ತಪ್ಪಿಸ್ಕೊಳ್ಳೋದನ್ನ ಸೈತಾನ ಏನ್ ಮಾಡ್ತಾನ, ಅದನ್ನ ಅವನನ್ನ ಕಟ್ಟಿ ಹಾಕ್ತಾನೆ. ಎರಡನೇ ಕತ್ತೆ ಯಾವ ಕತ್ತೆ? ಕಟ್ಟಲ್ಪಟ್ಟ ಕತ್ತೆ. ಮೂರನೇ ಕತ್ತೆ ಯಾವ ಕತ್ತೆ? ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನು ಬಿಡಿಸ್ಬೇಕಾದ್ರೆ ಯಾರು ಬೇಕು? ಕುರಿ ಬೇಕು. ಏನ್ ಬೇಕು? ಕುರಿ ಬೇಕು. ಆ ಕುರಿ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ಬಂದ ಆ ಕತ್ತೆಯನ್ನು ಏನ್ ಮಾಡಿದ? ಬಿಡಿಸಿದ. ಮೂರನೇ ಕತ್ತೆ ಯಾವ ಕತ್ತೆ? ಬಿಚ್ಚಲ್ಪಟ್ಟ ಕತ್ತೆ. ಯಾರು ಬಿಚ್ಚಲ್ಪಟ್ಟ ಕತ್ತೆಗಳು? ಯಾರು ಯೇಸು ಸ್ವಾಮಿಯನ್ನು ನಂಬಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಳ್ತಿರ್ತಾರಲ್ಲ, ಅವರೆಲ್ಲರೂ ಕೂಡ ಎಂತಹ ಕತ್ತೆಗಳವರು? ಎಂಥವ್ರು? ಅವರೆಲ್ಲರೂ ಬಿಚ್ಚಲ್ಪಟ್ಟಂತ ಕತ್ತೆಗಳವರು. ಹಲ್ಲೆಲೂಯಾ. ಮತ್ತೆ ನಾಲ್ಕನೇದು ಯಾವ ಕತ್ತೆ? ರಕ್ಷಣೆ ಹೊಂದಿದ್ರು, ಎಲ್ಲ ದೀಕ್ಷಾ ಸ್ನಾನ ತಗೊಂಡ್ರು, ಕರ್ತನ ಭೋಜನ ಸಂಸ್ಕಾರದಲ್ಲಿ ಎಲ್ಲ ಪಾಲ್ಗೊಂಡ್ರು. ಅವರು ಆ ಕತ್ತೆ ಏನ್ ಮಾಡ್ತು? ಯೇಸು ಸ್ವಾಮಿಯನ್ನ ಮಾತ್ರ ಒತ್ಕೊಳ್ತು. ಎಲ್ಲ ಕಂಡ್ಕೊಂಡ್ರ ಒತ್ಕೊಳ್ಳಲ್ಲ, ಕಂಡ್ಕೊಂಡ್ರ ಹತ್ರ ಹೋಗ್ಲಿಲ್ಲ. ಹಲ್ಲೆಲೂಯಾ. ನಾಲ್ಕನೇ ಕತ್ತೆ ಯಾವ ಕತ್ತೆ? ಯೇಸುವನ್ನೇ ಒತ್ತುಕೊಂಡ ಕತ್ತೆ, ಯೇಸು ಸ್ವಾಮಿ ಹತ್ರನೇ ಇರುವಂತ ಕತ್ತೆ. ಹಲ್ಲೆಲೂಯಾ. ಆಮೇಲೆ 5ನೆಯ ಕತ್ತೆ ಯಾವ ಕತ್ತೆ? ಮಾತಾಡುವಂತ ಒಂದು ಕತ್ತೆ. ಸುಮ್ಮನೆ ಇರಲಿಲ್ಲ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಸಂತೋಷವುಳ್ಳವನಾಗಿದ್ದೇನೆ, ನಾನು ಪರಲೋಕದ ಆನಂದವನ್ನು ನಾನು ಈ ಭೂಲೋಕದಲ್ಲಿ ಅನುಭವಿಸ್ತಾ ಇದ್ದೇನೆ. ಪಕ್ಕದಲ್ಲಿ ನಾಶವಾಗಲಿಕ್ಕಿರ್ತಕ್ಕಂಥ ಜನರನ್ನ ನೋಡಿ ನಾನು ಸುಮ್ಮನಿರಬಾರ್ದು, ಅವರು ಕೂಡ ರಕ್ಷಣೆ ಹೊಂದಬೇಕು ಅಂತೇಳಿ ನಾವೇನಾಗ್ಬೇಕು? ಸಾಕ್ಷಿಯನ್ನ ಹಂಚಿಕೊಳ್ಬೇಕು. ಇಲ್ಲಿ ಜರುಗುವಂತ ಅದ್ಭುತಗಳನ್ನ, ದೇವರು ಮಾಡುವಂತ ಪವಾಡಗಳನ್ನ ನಾವೇನ್ ಮಾಡ್ಬೇಕು? ಇತರರಿಗೆ ತಿಳಿಸ್ಬೇಕು. ದೇವರು ನಂಬಿದ್ರೆ ಅವ್ರ ಇಷ್ಟ. ಅವ್ರು ನಂಬಿದ್ರೆ ಏನಾಗ್ತಾರೆ? ಪರಲೋಕದಲ್ಲಿ ನಮ್ಮ ಸಂಗಡ ಇರ್ತಾರೆ. ನಂಬಲಾರ್ದಿದ್ರೆ ಏನಾಗ್ತಾರೆ? ಪಾತಾಳಕ್ಕೆ ಇಳಿಯಲ್ಪಡ್ತಾರೆ. ಹಲ್ಲೆಲೂಯಾ. ಅಷ್ಟೇ. ಏನು? ನಂಬಿದ್ರೆ ನಮ್ಮ ಸಂಗಡ ಪರಲೋಕದಲ್ಲಿ ಇರ್ತಾರೆ, ಸಂತೋಷವಾಗಿ ಇರ್ತೀವಿ. ನಂಬಲಾರ್ದಿದ್ರೆ ಹುಳುಗಳು ಕಡಿಸ್ಕೊಂಡು ಬೆಂಕಿಯಲ್ಲಿ ಹಂಗೆ ಏನಾಗ್ತಾ ಇರ್ತಾರೆ? ಪಾತಾಳದಲ್ಲಿ ಜಾರಿ ಹೋಗ್ತಾ ಇರ್ತಾರೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಯಾಕೆ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ ಅಂದ್ರೆ, ನಾವು ಹೊಂದಿರತಕ್ಕಂತ ದೊಡ್ಡ ಆಸ್ತಿ, ಅಳಿದು ಹೋಗಲಾರದ ಆಸ್ತಿಯಾಗಿರುವಂತ ಪರಲೋಕವನ್ನ ಅವರು ಕೂಡ ಸಂಪಾದನೆ ಮಾಡಿಕೊಳ್ಳಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ, ಎಲ್ಲ ಅಂಶಗಳನ್ನ ನಾವು ಓದುವಾರ ನಾವು ನೋಡಿದ್ದೇವೆ. ಇವತ್ತಿನ ದಿನ ನಾವು ಧ್ಯಾನ ಮಾಡ್ಲಿಕ್ಕಿರತಕ್ಕಂಥ ಅಂಶ ಯಾವುದಂದ್ರೆ, ಅಸಾಧ್ಯವಾದಂತವುಗಳಿಗೋಸ್ಕರವಾಗಿ ನಾವು ದೇವರ ಹತ್ರ ಮೊರೆ ಇಟ್ರೆ ದೇವ್ರು ಏನ್ ಮಾಡ್ತಾನೆ? ಅಸಾಧ್ಯವಾಗಿರುವಂತದನ್ನ ಸಾಧ್ಯಗೊಳಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಅನೇಕರಿಗೆ ಅನೇಕವಾದಂತ ಕ್ರಿಯೆಗಳು ಅಸಾಧ್ಯ ಎಂಬುದಾಗಿ ಏನಾಗ್ತಾ ಇರುತ್ತೆ? ತೋರ್ತಾ. ಇಟ್ಸ್ ವೆರಿ ಹೈಲಿ ಇಂಪಾಸಿಬಲ್. ಅದು ಖಂಡಿತವಾಗಿ ನನ್ನ ಜೀವಿತದಲ್ಲಿ ಆಗೋದೇ ಇಲ್ಲ. ನಾನು ಆ ರೀತಿಯಾಗಿ ಉನ್ನತ ಮಟ್ಟಕ್ಕೆ ನಾನು ಆ ಜೀವಿತದಲ್ಲಿ ಬರೋದೇ ಇಲ್ಲ. ನನ್ನಿಂದ ಈ ರೋಗ ಎನ್ನುವಂಥದ್ದು ಹೋಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಯಜಮಾನ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಂಡತಿ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಆ ದೇವರು ಇಳಿದು ಬಂದ್ರು ಕೂಡ ಆ ಕಾರ್ಯ ಆಗಲ್ಲ ಅಂತೇಳಿ
ಕೆಲವು ಜನರು ಏನ್ ಮಾಡ್ತಾ ಇರ್ತಾರೆ, ಅಂದುಕೊಳ್ತಾ ಇರ್ತಾರೆ ಪ್ರಿಯರೇ. ಅಸಾಧ್ಯವಾದಂತ ಕಾರ್ಯಗಳು ಕುಟುಂಬದಲ್ಲಿ ಇರಬಹುದು, ಸಮಾಜದಲ್ಲಿ ನಾವು ಕಾಣ್ತಾ ಇರಬಹುದು, ನಾವು ಮಾಡುವಂತ ಬಿಸಿನೆಸ್ ವಿಷಯಗಳಲ್ಲಿ ಕೂಡ ಅಂತ ಅಸಾಧ್ಯವಾದಂತ ಕಾರ್ಯಗಳು ಇರಬಹುದು. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಎಂತಹ ಅಸಾಧ್ಯವಾದ ಕಾರ್ಯಗಳು ಇದ್ದಾಗಲೂ ಕೂಡ ಆ ಅಸಾಧ್ಯವಾದ ಕಾರ್ಯ ದೇವರಿಗೆ ಎಂತಹ ಕಾರ್ಯ ಅಂದ್ರೆ ಸುಲಭ. ಏನು? ಮನುಷ್ಯರಿಗೆ ಯಾವುದು ಅಸಾಧ್ಯವೋ ಅದು ದೇವರಿಗೆ ಏನಾಗಿರುತ್ತೆ, ತುಂಬಾ ಸುಲಭವಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ವ್ಯಕ್ತಿಯನ್ನ 4 ಜನರು ಏನ್ ಮಾಡಿದ್ರು, ಹೊತ್ತುಕೊಂಡು ಬಂದ್ರು ಪ್ರಿಯರೇ. ಎಲ್ಲ ಕಿಕ್ಕಿರಿದು ತುಂಬಿತ್ತು. ಅವಾಗ ಮೇಲೆ ಇರುವಂತ ಶೀಟ್ಗಳೆಲ್ಲವನ್ನ ತೆಗೆದು ಆ ಮನೆಯ ಮೇಲ್ಗಡೆಯಿಂದ ಯೇಸು ಸ್ವಾಮಿಯ ಮುಂದಕ್ಕೆ ಆ ಬೆಡ್ ಶೀಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ, ಮಂಚವನ್ನ ಆಸ್ ಇಟ್ ಈಸ್ ಏನ್ ಮಾಡಿದ್ರು, ಇಳಿಯ ಮಾಡಿದ್ರು. ಆತನಿಗೆ ಏನಾಗಿತ್ತು, ಪಾರ್ಶ್ವ ಬಂದಿತ್ತು. ಏನಾಗಿತ್ತು ಹೇಳ್ರಿ, ಪಾರ್ಶ್ವ ಬಂದಿತ್ತು. ಹಲ್ಲೆಲೂಯಾ, ವಾಕ್ಯ ಕೇಳ್ತಾ ಇದ್ದೀರಾ? ಆತನಿಗೆ ಏನಾಗಿತ್ತು, ಪಾರ್ಶ್ವ ಬಂದಿತ್ತು. ಒಂದು ಸಾರಿ ಯೋಚನೆ ಮಾಡ್ರಿ, ವಾಕ್ಯ ಹೇಳುವಾಗ ನಾವೇನ್ ಮಾಡ್ಬೇಕು, ಶ್ರದ್ಧೆ ಇಟ್ಟು ಗಮನವಿಟ್ಟು ಅದನ್ನ ಕೇಳಬೇಕು. ಪಾರ್ಶ್ವವಾಯು ಬಂದಂತ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ, ಎಡಗಡೆಗೆ ಬಂದ್ರೆ ಎಡಗಡೆ ದೇಹ ಎಲ್ಲ ಏನಾಗಿರುತ್ತೆ, ಸತ್ತು ಓದದ್ದಾಗಿರುತ್ತೆ. ಕೈ ಅವ್ರದ್ದು ಹಿಂಗಿದ್ರೆ ಹಿಂಗೆ ಇರುತ್ತೆ, ಹಿಂಗ್ ಮೇಲ್ಗಡೆ ಎತ್ತಕ್ಕೆ ಹಿಂಗ ಬರುವುದಿಲ್ಲ. ಹಲ್ಲೆಲೂಯಾ, ನಾವು ಎತ್ತು ಅಂದಾಗ್ಲೂ ಕೂಡ ಹಿಡ್ಕೊಂಡು ಹಿಂಗ್ ಎತ್ತಿದ್ರು ಕೂಡ ಅದು ಏನಾಗುತ್ತೆ, ಮತ್ತೆ ಆ ರೀತಿಯಾಗಿ ಆಗ್ತಾ ಇರುತ್ತೆ. ನಡೆಯಲಾರದಂತ ಒಂದು ಪರಿಸ್ಥಿತಿ. ದೇಹವೆಲ್ಲ ಏನಾಗಿರುತ್ತೆ, ಸತ್ತು ಹೋಗಿರುತ್ತೆ. ನಿರ್ಜೀವ ಸ್ಥಿತಿಗೆ ಆ ದೇಹದಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಕಣ್ಣುಗಳು ಏನಾಗಿರ್ತವೆ, ಹೋಗ್ಬಿಟ್ಟಿರ್ತವೆ ಪ್ರೇಯರೆ. ಅಂತ ಪರಿಸ್ಥಿತಿ. ಅವಾಗ 4 ಜನರು ಹಿಡ್ಕೊಂಡ್ ಬಂದ್ರು. ಯೇಸು ಸ್ವಾಮಿ ವಾಕ್ಯ ಹೇಳ್ತಾ ಇದ್ದ, ಆ ಮನೆಯ ಮೇಲಿಂದ ಇಳಿದು ಬಿಟ್ಟಾದ್ಮೇಲೆ ಯೇಸು ಸ್ವಾಮಿ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ನೋಡ್ತಾ ಇದ್ದಾರೆ. ಅದು ಇದುವರೆಗೂ ಕೂಡ ಯಾವ ಮನುಷ್ಯನು ಕೂಡ ಅಂತಹ ರೀತಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ವ್ಯಕ್ತಿಯಾಗಿರಲಿ, ಎಂತಹ ಶಕ್ತಿಯಾಗಿರಲಿ, ಆ ಮನುಷ್ಯನನ್ನ ಸರಿ ಮಾಡಿರುವಂತದನ್ನ ಅಲ್ಲಿ ಕೂಡಿ ಬಂದಿರ್ತಕ್ಕಂಥ ಜನರು ಯಾವತ್ತೂ ಕೂಡ ಅವರು ನೋಡೇ ಇಲ್ಲ. ಅವಾಗ ದೇವಾದಿ ದೇವರು ಈ ಲೋಕಕ್ಕೆ ನರನಾಗಿ ಬಂದಂತ ಸಂದರ್ಭದಲ್ಲಿ ಈತ ಏನಾದ್ರೂ ಮಾಡ್ತಾನೇನೋ ಅಂತೇಳಿ ಏನ್ ಮಾಡಿದ್ರು, ಕರ್ಕೊಂಡು ಬಂದ್ರು ಪ್ರಿಯರೇ. ಕರ್ಕೊಂಡು ಬಂದ್ಮೇಲೆ ಯೇಸು ಸ್ವಾಮಿ ಒಂದೇ ಒಂದು ಮಾತನ್ನು ಹೇಳಿದ್ರು. ಏನ್ ಮಾಡಿದ್ರು, ಒಂದೇ ಒಂದು ಮಾತು. ಏನದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನೀನು ನಡೆ. ಹಲ್ಲೆಲೂಯಾ, ಒಂದೇ ಒಂದು ಮಾತು. ಅದು ಮನುಷ್ಯರಿಗೆ ಎಂತಹ ಮಾತಾಗಿತ್ತದು, ಅಸಾಧ್ಯವಾಗಿರುವಂತದ್ದು ಮಾತು. ಅವಾಗ ಅಲ್ಲಿರ್ತಕ್ಕಂಥವ್ರು, ನೀನ್ ಯಾರಪ್ಪ ಮನುಷ್ಯರ ಪಾಪಗಳನ್ನು ಕ್ಷಮಿಸೋದಕ್ಕೆ ಅಂತೇಳಿ ಜನರು ಏನ್ ಮಾಡ್ತಾ ಇದಾರ, ಗುಣಗಾಡ್ತಾ ಇದ್ದಾರೆ ಪ್ರಿಯರೇ. ಇವತ್ತಿನ ದಿನ ಜನರಿಗೆ ಏನ್ ಬೇಕಾಗಿಲ್ಲ, ಮನುಷ್ಯರಿನ ಕತ್ತಲೆಯಲ್ಲಿರುವಂತದ್ದೇ ಬೇಕಾಗಿದೆ ಹೊರತಾಗಿ ಅವರು ಬಿಚ್ಚಲ್ಪಟ್ಟ ಕತ್ತೆಗಳಾಗುವಂಥದ್ದು ಇಷ್ಟವಿಲ್ಲ. ಅವರು ಬೆಳಕನ್ನ ಏನ್ ಮಾಡ್ತಾ ಇಲ್ಲ, ಸಹಿಸ್ತಾ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆವತ್ತಿನ ದಿನ ಆ ವ್ಯಕ್ತಿಗೆ ಇರುವಂತ ಅನಾರೋಗ್ಯದ ಸ್ಥಿತಿ ಏನಾಯ್ತು ಪ್ರಿಯರೇ, ಕಂಪ್ಲೀಟ್ ಆಗಿ ದೇವರು ಏನ್ ಮಾಡಿದ, ಡೆಲಿವರ್ ಮಾಡಿದ, ಬಿಡುಗಡೆ ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವಿತದಲ್ಲಿ ಇರುವಂತ ಅನಾರೋಗ್ಯದ ಪರಿಸ್ಥಿತಿ, ಇಲ್ಲಿ ನಾವು ಮೃತ್ಯುಂಜಯ ಮಠದಲ್ಲಿ ದೇವರು ಪ್ರಾರ್ಥನೆ ಮಾಡುವಾಗ ಅನೇಕವಾದಂತ ಅದ್ಭುತ ಕಾರ್ಯಗಳನ್ನ ದೇವರು ಏನ್ ಮಾಡಿದಾನೆ, ಇಲ್ಲಿ ನಡೆಸಿದ್ದಾನೆ ಪ್ರಿಯರೇ. ನಮ್ಮೂರಿನವರೇ ಆಗಿರುವಂತ ಗುಂಡಪ್ಪ ತಾಯಣ್ಣ ಸಮಥಿಂಗ್, ಅವರು ಪಾರ್ಶ್ವವಾಯುದಿಂದ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಫಸ್ಟ್ ಡೇ ಬಂದಂತವರಿಗೆ, ಅವರನ್ನು ನೋಡಿದಂತವರಿಗೆ ಗೊತ್ತಿರುತ್ತೆ ಅವ್ರು ಯಾವ ರೀತಿಯಾಗಿ ಇದ್ರು ಎಂಬುದಾಗಿ. ಈಸ್ ಅ ಪ್ಯಾರಲೈಟಿಕ್ ಅಟ್ಯಾಕ್ಡ್ ಪರ್ಸನ್. ಆತನು ಕೂಡ ಏನಾಗಿದ್ದ, ಪ್ಯಾರಲೈಟಿಕ್ ಅಂದ್ರೆ ಏನು, ಪಾರ್ಶ್ವವಾಯುದಿಂದ ಇಲ್ಲಿ ಬಂದಂತ ವ್ಯಕ್ತಿ ಆಗಿದ್ದ. ಆವತ್ತಿನ ದಿನ ಆ ವ್ಯಕ್ತಿಗೆ ಅಪ್ಪನವರು ಪ್ರಾರ್ಥನೆ ಮಾಡಿದಂತ ಸಂದರ್ಭದಲ್ಲಿ, ಬಿಡುಗಡೆ ಪ್ರಾರ್ಥನೆ ಮಾಡಿದಂತ ಸಂದರ್ಭದಲ್ಲಿ, ಮೊನ್ನೆ ಕ್ಯಾರಲ್ಸ್ಗೆ ಅವ್ರ ಮನೆಗೆ ಹೋಗಿದ್ದೀವಿ ನಾವು. ನಾ ಟೆಸ್ಟ್ ಮಾಡಿದೆ, ಕೈ ಎತ್ತಕ ಬರುತ್ತೋ ಇಲ್ಲ ಅಂತ. ಸುಮ್ಮನೆ ಸಾಕ್ಷಿ ಹೇಳ್ಬಾರ್ದು. ಹಲ್ಲೆಲೂಯಾ, ಸುಮ್ಮನೆ ಸಾಕ್ಷಿ ಹೇಳ್ಬಾರ್ದಲ್ಲ. ಸುಳ್ಳು ಸಾಕ್ಷಿಗಳು ಎಂದೂ ಕೂಡ ನಾವು ಹಬ್ಬಿಸಬಾರ್ದು. ಹಲ್ಲೆಲೂಯಾ. ನಾನು ಪರೀಕ್ಷೆ ಮಾಡಿದೆ, ಅವ್ರ ಮನೆಗೆ ನಾನು ಕರೆಯಲ್ಲ ಅನ್ಕೊಂಡಿದ್ದೆ. ಆದ್ರೆ ದೇವರು ಅವರಲ್ಲಿ ಪ್ರೇರೇಪಣೆ ಹುಟ್ಟಿಸಿ ಕರೆದಾಗ, ಓದಂತ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿದಾಗ ಅದ್ಭುತವಾಗಿ ಕೈ ಎತ್ತೋದಕ್ಕೆ ಆತನಿಗೆ ಬಂತು, ಶಕ್ತಿ ಬಂತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಸಭೆಯವರು ಸಾಕ್ಷಿ ಕೊಡ್ತಾ ಇದ್ದಾರೆ ಏನಂತ ಹೇಳಿ, 2 ಬಂಡಿ ಕಡಿಯೋದಕ್ಕೆ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಈ ಎಲ್ಲಾ ಕಾರ್ಯಗಳು ಮನುಷ್ಯನಿಗೆ ಹೆಂಗ್ ತೋರ್ತಾ ಇದ್ದಾವೆ, ಅಸಾಧ್ಯವಾದಂತ ಕಾರ್ಯಗಳ ರೀತಿಯಲ್ಲಿ ತೋರ್ತಾ ಇದ್ದಾವೆ ಪ್ರಿಯರೇ. ಆದ್ರೆ ದೇವಾದಿ ದೇವರಿಗೆ ನಂಬಿಕೆಯಿಂದ ಬಂದಂತವರಿಗೆ ಆತನು ಅಸಾಧ್ಯವಾಗಿರುವಂತದನ್ನು ಏನ್ ಮಾಡ್ತಾನೆ, ಸಾಧ್ಯಗೊಳಿಸ್ತಾನೆ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ರಲ್ಲಿ ಏನಂದ್ರೆ, ಅದು ಸುಲಭ. ಯಾವುದು ಸುಲಭ? ಕಠಿಣವಾಗಿರುವಂತ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾವೆ,
ಸುಲಭವಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ನಾವೇನ್ ಎಂತವರಾಗಿರ್ಬೇಕು? ದೇವರನ್ನ ಪ್ರಾರ್ಥನೆ ಅನ್ನುವಂಥದ್ದು 3ನೇ ಸ್ಟೆಪ್ ಇರುತ್ತೆ. ಹಲ್ಲೆಲೂಯಾ. ಮೊದಲನೇದಾಗಿ ಏನಿರ್ಬೇಕು? ಪರಿಶುದ್ಧತೆ ಇರಬೇಕು. 2ನೇದಾಗಿ ಏನಿರ್ಬೇಕು? ನಂಬಿಕೆ ಇರಬೇಕು. 3ನೇದಾಗಿ ಏನಿರ್ಬೇಕು? ಪ್ರಾರ್ಥನೆ ಇರಬೇಕು. ಆ ಪ್ರಾರ್ಥನೆ ಎಂದೂ ಕೂಡ ಏನಾಗಲ್ಲ, ಬಿದ್ದು ಹೋಗೋದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆ ವ್ಯಕ್ತಿಯನ್ನ, ಆ ರೀತಿಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯನ್ನ, 4 ಜನರು ಒತ್ತುಕೊಂಡು ಬಂದಿರತಕ್ಕಂಥ ವ್ಯಕ್ತಿಯನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ರು ಏನಂತೇಳಿ, ನಿನ್ನ ಹಾಸಿಗೆಯನ್ನ ಈಗ 4 ಜನರು ಇನ್ನೊಬ್ಬರ ಅವಶ್ಯಕತೆ ನಿನಗೆ ಬೇಕಾಗಿಲ್ಲ, ನಾನೇ ಬಿಡುಗಡೆ ಮಾಡಿದ್ದೇನೆ, ನಾನು ನಿನ್ನ ಪಾಪಗಳನ್ನ ಕ್ಷಮಿಸಿದ್ದೇನೆ, ಆ ಒಂದು ಅನಾರೋಗ್ಯದ ಸ್ಥಿತಿಯನ್ನು ನಿನ್ನಿಂದ ದೂರ ಮಾಡಿದ್ದೇನೆ ಅಂತೇಳಿ ಏನ್ ಮಾಡಿದ್ರು ಪ್ರಿಯರೇ? ಒಂದೇ ಮಾತಿನಿಂದ ಆ ವ್ಯಕ್ತಿಯನ್ನು ಏನ್ ಮಾಡಿದ್ರು? ಸ್ವಸ್ಥ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಕಾರ್ಯಗಳು ಮನುಷ್ಯರ ದೃಷ್ಟಿಯಲ್ಲಿ ಹೆಂಗ್ ಕಾಣಿಸ್ತಾ ಇದ್ದಾವೆ? ಇಂಪಾಸಿಬಲ್. ಆದ್ರೆ ದೇವರ ದೃಷ್ಟಿಯಲ್ಲಿ ಅವೆಲ್ಲವೂ ಕೂಡ ಏನಾಗಿದ್ದಾವ? ಪಾಸಿಬಲ್, ಸುಲಭವಾಗಿದ್ದಾವೆ ಪ್ರಿಯರೇ. ಹೀಗೆ ಒಂದ್ಸಾರಿ ಒಬ್ಬ ವ್ಯಕ್ತಿ ಇದ್ದ, ಜೀವಿಸ್ತಾ ಇದ್ದ ಭೂಲೋಕದಲ್ಲಿ, ಬಹಳ ನಂಬಿಗಸ್ತನಾಗಿ ದೇವರು ಕರೆದ ಕೂಡಲೇ ಬಂದಂತ ವ್ಯಕ್ತಿ ಆತನಾಗಿದ್ದ. ಆತನ ಹೆಸರೇನು? ಅಬ್ರಹಾಮನು. ಹಲ್ಲೆಲೂಯಾ. ಅಬ್ರಹಾಮನ ಜೀವಿತವನ್ನು ನಾವು ನೋಡಿದಾಗ, ಅಬ್ರಹಾಮನ ಜೀವಿತದಲ್ಲಿ ಅನೇಕವಾದಂತ ಘಟನೆಗಳು ಏನಾಗಿದ್ದಾವೆ? ನಡೆದು ಹೋಗಿದ್ದಾವೆ. ದೇವರು ಚೆನ್ನಾಗಿ ಜಜ್ಜಿ ಒಂದು ಒಳ್ಳೆಯ ನಂಬಿಕೆಯ ಪುತ್ರನಾಗಿ, ನಂಬಿಕೆಯ ನಂಬುವಂತವರೆಲ್ಲರಿಗೆ ಮೂಲ ಪಿತ್ರನಾಗಿ, ದೇವರ ಸ್ನೇಹಿತನನ್ನಾಗಿ ಅಬ್ರಹಾಮನನ್ನ ದೇವರು ಏನ್ ಮಾಡಿದ್ರು? ರೂಪ ಮಾಡಿದ್ರು ಪ್ರಿಯರೇ. ಆದ್ರೆ ಅಬ್ರಹಾಮನಿಗೆ ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ, ದೇಶವನ್ನೇ ದೇವರು ಕೊಟ್ಟ. ಆದ್ರೆ ಅಬ್ರಹಾಮನಿಗೆ ಒಂದೇ ಒಂದು ಕೊರತೆ ಇತ್ತು. ಎಂತಹ ಕೊರತೆ ಅದು? ಮಕ್ಕಳು ಆಗಲಾರದಂತ ಒಂದು ಕೊರತೆ ಇತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಯಸ್ಸೆಲ್ಲ ಮೀರಿ ಹೋಗ್ತಾ ಇದೆ ಅಬ್ರಹಾಮನಿಗೆ. ದೇವರು ಕರೆದಂತ ಸಂದರ್ಭದಲ್ಲಿ ಚರಿತ್ರೆ ಹೇಳುವ ಪ್ರಕಾರವಾಗಿ 62 ವರ್ಷಗಳು ಎಂಬುದಾಗಿ. ಯಾಕಂದ್ರೆ ಬೈಬಲ್ ನಲ್ಲಿ ಒಂದು ಅಂಶ ಏನಾಗಿಲ್ಲ, ಬರೆಯಲ್ಪಟ್ಟಿಲ್ಲ. ಯಾಕಂದ್ರೆ ಅಬ್ರಹಾಮನು ತಂದೆ ಮತ್ತು ತಮ್ಮನ ಮಗನಾಗಿರುವಂತ ಲೋಟನೊಟ್ಟಿಗೆ ಏನ್ ಮಾಡಿದ? ತನ್ನ ದೇಶವನ್ನ ಬಿಟ್ಟು ಏನ್ ಮಾಡಿದ? ಹೊರಗಡೆ ಬಂದ. ತಂದೆ ಸತ್ತ ಮೇಲೆ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ವಚನಗಳು ಇರ್ತವೆ. ತಂದೆ ಸತ್ತ ಮೇಲೆ ಅಬ್ರಹಾಮನ್ ಏನ್ ಮಾಡಿದ? ಆ ಬಿಟ್ಟು ಬಂದಾಗ 75 ವರ್ಷದವನಾಗಿದ್ದ ಎಂಬುದಾಗಿ ಬೈಬಲ್ ನಮ್ಗೆ ಏನ್ ಮಾಡುತ್ತೆ? ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಈ ರೀತಿಯಾಗಿ ದೇವರು ಕರೆದಾಗ ಅನೇಕ ವರ್ಷಗಳವರೆಗೆ ದೇವರು ಏನ್ ಮಾಡಿದ? ಅಬ್ರಹಾಮನನ್ನ ಪರೀಕ್ಷೆ ಮಾಡಿದ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೊಟ್ಟಿಗೆ ಅಬ್ರಹಾಮ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಅಂದ್ರೆ ಗೊತ್ತಿಲ್ಲ ಅನೇಕ ಜನರಿಗೆ ಇವತ್ತು. ಪ್ರಾರ್ಥನೆ ಮಾಡ್ರಿ ಅಂದ್ರೆ ಏನಾಗ್ತಾರ? ಹಿಂದೇಟ್ ಆಗ್ತಾರೆ. ಯಾವತ್ತು ಕೂಡ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಕೊಟ್ಟಾಗ ಪ್ರಾರ್ಥನೆ ಮಾಡುವಂಥದ್ದನ್ನು ನೀವು ನಿಲ್ಲಿಸಬಾರದು. ಹಲ್ಲೆಲೂಯಾ. ಪ್ರಾರ್ಥನೆ ಅಂದ್ರೆ ಏನು ಪ್ರಿಯರೇ? ದೇವರೊಟ್ಟಿಗೆ ನೀನು ಮಾತಾಡುವಂಥದ್ದೇ ಪ್ರಾರ್ಥನೆ. ಅಬ್ರಹಾಮನು ದೇವರೊಟ್ಟಿಗೆ ಅನೇಕ ಸಾರಿ ಮಾತಾಡಿದ್ದಾನೆ. ಅದೇ ಏನಾಗಿದೆ? ಪ್ರಾರ್ಥನೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಿಂಪಲ್ ಆಗಿ ಲಾಜಿಕ್ ಹೇಳ್ತೀನಿ ಕೇಳ್ರಿ. ನಿಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ, ಸ್ಕೂಲಿಗೆ ಮಕ್ಕಳು ಮೊಮ್ಮಕ್ಕಳು ಯಾರು ಇದ್ದವ್ರು ಮನೆಯಲ್ಲಿ ಇದ್ದವ್ರು ಕಳಿಸ್ತಾ ಇರ್ಬೇಕಾದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿ ಇದ್ ಮಾಡ್ತಾ ಇರ್ತಾರೆ. ಮೇಷ್ಟ್ರು ಪಾಠ ಹೇಳ್ತಾ ಇರ್ತಾನೆ. ಎಕ್ಸಾಮ್ ಯಾರು ಬರೀತಾರೆ? ಮಕ್ಕಳು ಬರೀಬೇಕು. ಹಲ್ಲೆಲೂಯಾ. ಯಾರು ಬರೀಬೇಕು? ಮಕ್ಕಳು ಬರೀಬೇಕು. ಇಲ್ಲ ಮೇಷ್ಟ್ರೆ ನೀವೇ ಎಕ್ಸಾಮ್ ಬರೀ, ಅಯ್ಯರೇ ನೀವೇ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ನೀವು ಕಲಿಬೇಕು. ಹಲ್ಲೆಲೂಯಾ. ನೀವು ಕೂಡ ದೇವ್ರ ವಾಕ್ಯ ಹೇಳ್ತೇನಂತ ಹೇಳಿ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಏನಾಗ್ತವೆ? ನೆರವೇರುತ್ತವೆ. ನಂಬುವವರಿಂದ, ಪಾಸ್ಟರ್ರಿಂದ, ಇನ್ನೊಬ್ಬರಿಂದ, ಮುನ್ನೊಬ್ಬರಿಂದ ಅಲ್ಲ. ವಾಕ್ಯ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 500 ಅಭಿಷಕ್ತರೇ ಆದ್ರೂ ಕೂಡ ದೇವ್ರು ಏನ್ ಹೇಳ್ತಾ ಇದ್ದಾನ? ನಂಬುವವರಿಂದ ಸೂಚಕ ಕಾರ್ಯಗಳು ಏನಾಗ್ತವ? ಉಂಟಾಗ್ತವ ಎಂಬುದಾಗಿ. ಕೆಲವರು ನಾನು ನೋಡ್ತಾ ಇರ್ತೀನಿ, ಬಂದಿರ್ತಾರೆ, ಅವರು ಪರಿಪೂರ್ಣವಾಗಿ ದೇವರ ಮಕ್ಕಳ ಆಗಿರೋದಿಲ್ಲ. ಆದ್ರೂ ಕೂಡ ಬಂದು ವಾರನೇ ಅವರಿಗೆ ಅದ್ಭುತ ಮಾಡಿರ್ತಾನೆ ದೇವ್ರು. ಅವ್ರು ಏನ್ ಮಾಡಿರ್ತಾರ ಅಂದ್ರೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿರ್ತಾರ ಅಷ್ಟೇ. ಅವ್ರು ಬೇರೆ ಏನು ಮಾಡಿರಲ್ಲ. ಏನ್ ಮಾಡಿರ್ತಾರ? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿರ್ತಾರ. ಆ ನಂಬಿಕೆ ಅವ್ರನ್ನ ಏನ್ ಮಾಡಿರುತ್ತಾ? ಗುಣ ಮಾಡಿರುತ್ತಾ, ಸ್ವಸ್ಥ ಮಾಡಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡುವಂಥದ್ದನ್ನು ನಾವೇನ್ ಮಾಡ್ಬೇಕಾಗಿದೆ? ಕಲಿಯಬೇಕಾಗಿದೆ. ಕೆಲವು ಜನ ಪ್ರಾರ್ಥನೆ ಮಾಡುವಂಥದ್ದಂದ್ರ ಅಲಂಕಾರಿಕ ಶಬ್ದಗಳು ಉಪಯೋಗ ಮಾಡಿದ್ರೆ ದೇವ್ರು ಕೇಳ್ತಾನೆ ಅಂತೇಳಿ ನೀವು ಅನ್ಕೊಬಹುದು. ಹಲ್ಲೆಲೂಯಾ. ನೀವು ಹೆಂಗ್ ಮಾಡಿದ್ರು ದೇವ್ರು ನಿಮ್ ಏನ್ ಮಾಡ್ತಾನ? ಅದನ್ನ ಕೇಳುವಂತ ಆತನಾಗಿದ್ದಾನೆ. ಅಲಂಕಾರಿಕ ಶಬ್ದಗಳು ಉಪಯೋಗ ಮಾಡಬೇಡ ಅಂತ ಹೇಳಿ ಅಲ್ಲ, ಮಾಡು. ದೇವ್ರು ನಿನಗೆ ಜ್ಞಾನ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ತಿಳಿಸುವಂತದ್ದು ಏನಂದ್ರೆ,
ಪ್ರಾರ್ಥನೆ ಮಾಡುವಂತದನ್ನ ಕಲಿಬೇಕು. ಪ್ರಾರ್ಥನೆ ಅಸಾಧ್ಯವಾಗಿರುವಂತದನ್ನ ಏನ್ ಮಾಡುತ್ತೆ, ದೇವರ ಬಳಿಗೆ ನಾವು ಕೇಳಿಕೊಂಡಾಗ ಸಾಧ್ಯಗೊಳಿಸುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಪ್ರಿಯರೇ, ದೇವರ ವಾಕ್ಯ ತಿಳಿಸುವಂತದ್ದು ಇಷ್ಟೇ. ಏನು? ಅಬ್ರಹಾಮನು 100 ವರ್ಷದವನಾದ, ಸಾರಾಯಳು 90 ವರ್ಷದವಳು ಆದ್ರೂ ಕೂಡ ಮಕ್ಕಳಿಲ್ಲಾದಂತ ಒಂದು ಸ್ಥಿತಿ ಪರಿಸ್ಥಿತಿ ಉಂಟಾಗಿದೆ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ ಪರಿಸ್ಥಿತಿ ಉಂಟಾದಾಗ ಅಬ್ರಹಾಮ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 62 ವರ್ಷದಾಗ ಇದ್ದಾಗ ಕರೆದ ದೇವರು, ಆದ್ರೂ ಇನ್ನು ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದು ಇಲ್ಲ ಅಂತೇಳಿ ತೋರಿಸೋದಕ್ಕೋಸ್ಕರವಾಗಿ ದೇವರು ಏನ್ ಮಾಡಿದ ಪ್ರೇರ, ಅಬ್ರಹಾಮನಿಂದ ಅನೇಕ ಜನರಿಗೆ ಏನ್ ಮಾಡಿದ, ಒಂದು ಪಾಠವನ್ನ ಏನ್ ಮಾಡಿದ, ಅನುಗ್ರಹ ಮಾಡಿದ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಂದ್ರೆ ಕುಂಬಾರನು 18ನೇ ಅಧ್ಯಾಯ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಇರುತ್ತೆ. ಯೆರೆಮೀಯನಿಗೆ ದೇವರು ಹೇಳ್ತಾನೆ ಏನಂತ ಹೇಳಿ, ಕುಂಬಾರನ ಹತ್ತಿರಕ್ಕೆ ನೀನು ಹೋಗು ಅಂತೇಳಿ. ಕುಂಬಾರ ಏನ್ ಮಾಡ್ತಾ ಇರ್ತಾನೆ, ಜೇಡಿ ಮಣ್ಣನ್ನ ತೆಗೆದುಕೊಂಡು ಅದನ್ನ ತುಳಿದು ಚೆನ್ನಾಗಿ ಅದ ಮಾಡಿದ್ಮೇಲೆ ಏನ್ ಮಾಡ್ತಾನೆ, ಅದಕ್ಕೆ ಒಂದು ರೂಪ ಕೊಡ್ತಾನೆ. ಕೆಲವೊಂದು ಟೈಮ್ ಅದೇನಾಗುತ್ತಾ, ಒಡೆದೋದ ಸಂದರ್ಭದಲ್ಲಿ ಮತ್ತೆ ಏನ್ ಮಾಡ್ತಾನೆ, ಅದು ಮಣ್ಣು ಮತ್ತೆ ಹದಗೊಳಿಸಿ ಮತ್ತೆ ಏನ್ ಮಾಡ್ತಾನೆ, ಅದನ್ನ ರೂಪ ಕೊಡ್ತಾನೆ. ಹಲ್ಲೆಲೂಯಾ. ರೂಪ ಕೊಟ್ಟ ಮೇಲೆ ಹಂಗೆ ಇಡ್ತಾನ, ಹಸಿರು ಇಡ್ತಾನ, ಏನ್ ಮಾಡ್ತಾನ, ಶಾಖ ಕೊಡ್ತಾನೆ. ಹಲ್ಲೆಲೂಯಾ. ಶಾಖ ಕೊಡ್ತಾನೆ. ವಾಕ್ಯ ಹೇಳ್ತಾ ಇದೆ ಅಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗೆ ನಾನು ನನ್ನ ಮಕ್ಕಳಿಗೆ ನಾನೇನ್ ಮಾಡಬಾರ್ದು, ಶಿಕ್ಷಿಸಬಾರ್ದ, ಅವ್ರನ್ನ ನಾನು ತಿದ್ದಬಾರ್ದಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಗಮನಿಸಬೇಕು. ಏನಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿ ನಾವು ಹ್ಯಾಂಡ್ಸಮ್ ಬ್ಯೂಟಿಫುಲ್ ಅಂತೇಳಿ ಅಂತೀವಲ್ಲ, ಬ್ಯೂಟಿಫುಲ್ ಹ್ಯಾಂಡ್ಸಮ್ ಇರ್ಲಾರ್ದವರು ಕೂಡ ದೇವ್ರ ಸೃಷ್ಟಿನಿ ಅಂತೇಳಿ ನಾವೇನ್ ಮಾಡ್ಬೇಕು, ಗೌರವಿಸುವವರಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ದೇವ್ರ ವಾಕ್ಯ ಇಲ್ಲಿ ಹೇಳ್ತಾ ಇದೆ ಏನಂದ್ರೆ, ಎಲ್ಲರನ್ನು ಉಂಟು ಮಾಡಿದ ಆತನು ಯಾರಾಗಿದ್ದಾನೆ, ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಒಂದೊಂದು ರೂಪವನ್ನು ಕೊಟ್ಟಂತ ಆತ ಯಾರಾಗಿದ್ದಾನೆ, ದೇವರೇ ಆಗಿದ್ದಾನೆ. ಕೆಲವು ಜನ ಹೈಟ್ ಇರ್ತಾರೆ, ಕೆಲವು ಜನ ಕುಳ್ಳಕ್ಕಿರ್ತಾರೆ, ಕೆಲವು ಜನ ದಪ್ಪ ಇರ್ತಾರೆ, ಕೆಲವು ಜನ ಸಣ್ಣಗಿರ್ತಾರೆ. ದೇವ್ರ ಸೃಷ್ಟಿ ಅದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಅಬ್ರಹಾಮನಿಗೆ ಅಸಾಧ್ಯವಾಗಿರುವಂತದ್ದನ್ನ ದೇವ್ರು ಏನ್ ಮಾಡಿದ ಪ್ರೇರೆ, ಸಾಧ್ಯಗೊಳಿಸಿದ. ಆ ಒಂದು ಮಾತು ಎಂತಹ ಮಾತು ಅಂದ್ರೆ, ನಾನು ಬರುವ ವರ್ಷ ಬರುತ್ತೇನೆ, ನಿನ್ನ ಹೆಂಡತಿಯ ಕಂಕುಳಲ್ಲಿ ಏನಿರುತ್ತಾ, ಒಂದು ಮಗು ಇರುತ್ತಾ. ಹಲ್ಲೆಲೂಯಾ. ಏನಿರುತ್ತಾ, ಮಗು ಇರುತ್ತಾ. ಖಂಡಿತವಾಗಿ ದೇವರು ಏನ್ ಮಾಡಿದ ಪ್ರೇರ, ಕಾರ್ಯವನ್ನು ಅಬ್ರಹಾಮನ ಜೀವಿತದಲ್ಲಿ ನೆರವೇರಿಸಿದ. ಅಕಾರ್ಡಿಂಗ್ ಟು ದ ಸೈನ್ಸ್, ವಿಜ್ಞಾನಕ್ಕೆ, ನಮ್ಮ ಲೋಕದ ಪ್ರಕಾರವಾಗಿ ನಮಗೂ ಕೂಡ ಅದು ನಂಬಕ್ಕೆ ಅಸಾಧ್ಯವಾಗಿರುವಂತದ್ದು. ಆದ್ರೆ ದೇವರಿಗೆ ಏನು, ಸಮಸ್ತವೂ ಕೂಡ ಸಾಧ್ಯ. ಹಲ್ಲೆಲೂಯಾ. ಅವರಿಗೆ ಅಷ್ಟೇ ಮಾತ್ರ ಅಲ್ಲ, ಅನೇಕರಿಗೆ ಅಸಾಧ್ಯವಾದಂತ ಕಾರ್ಯಗಳನ್ನು ದೇವರು ಏನ್ ಮಾಡಿದ್ದಾನೆ, ಸಾಧ್ಯಗೊಳಿಸಿದಂತ ಆತನಾಗಿದ್ದಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೃತ್ಯುಂಜಯ ಮಠಕ್ಕೆ ಬಂದಿರತಕ್ಕಂತ, ದೇವರ ಕಡೆಗೆ ಬಂದಿರತಕ್ಕಂತ ಅನೇಕರು ಕೂಡ ಆ ಒಂದು ಬಂಜೆತನದಿಂದ ಏನ್ ಮಾಡಿದ್ದಾರೆ, ಬಿಡುಗಡೆಯನ್ನ ಹೊಂದಿಕೊಂಡು ಏನ್ ಮಾಡಿದ್ದಾರೆ, ಮಕ್ಕಳನ್ನ ಪಡೆದುಕೊಂಡಂತವರಾಗಿದ್ದಾರೆ. ಯಾಕಂದ್ರೆ ದೇವರ ಹತ್ರಕ್ಕೆ ಬರುವಾಗ ಆತನು ಅಸಾಧ್ಯವಾದದ್ದನ್ನು ಏನ್ ಮಾಡ್ತಾನೆ, ಸಾಧ್ಯಗೊಳಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಮೊದಲನೇದಾಗಿ ಅನಾರೋಗ್ಯದ ಸ್ಥಿತಿಗಳು ಎಂತವುಗಳೇ ಇರಲಿ, ದೇವರಲ್ಲಿ ನಾವು ಬರುವಾಗ ಆ ದೇವರು ಏನ್ ಮಾಡ್ತಾನೆ, ಅದನ್ನ ಸಾಧ್ಯಗೊಳಿಸ್ತಾನೆ. ಹಲ್ಲೆಲೂಯಾ. ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟಿರುವಂತದ್ದು ಯಾರು, ಏಸಪ್ಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುಂಟರು ನೆಲೆದಾಡುವಂತ ಮಾಡಿದ್ದು ಯಾರು, ಏಸಪ್ಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರ ದೃಷ್ಟಿಯಲ್ಲಿ ಇವು ಎಂತ ಕಾರ್ಯಗಳು, ಅಸಾಧ್ಯವಾಗಿರುವಂತ ಕಾರ್ಯಗಳು. ಆದ್ರೆ ದೇವರ ದೃಷ್ಟಿ ಏನಾಗಿದ್ದಾವೆ, ಇವು ಚಿಕ್ಕದಾಗಿರುವಂತ, ಅಲ್ಪವಾಗಿರುವಂತ ಕಾರ್ಯಗಳಾಗಿದ್ದಾವೆ. ಅದೇ ಅಷ್ಟೇ ಅಲ್ಲದೆ, ಒಂದ್ಸಾರಿ ಏನಾಗುತ್ತಂದ್ರೆ, ದೇವರನ್ನು ನಂಬಿದಂತ ಮಕ್ಕಳ ಜೀವಿತದಲ್ಲಿ ಅನೇಕ ಹೋರಾಟಗಳು, ಪರಿಸ್ಥಿತಿಗಳು, ಕುಟುಂಬದ ಮೂಲಕವಾಗಿರಲಿ, ಹೊರಗಿನವರ ಮೂಲಕವಾಗಿರಲಿ, ಅಥವಾ ಆತ್ಮಲೋಕದಲ್ಲಿ ಆಲೋಚನೆಗಳ ಮೂಲಕವಾಗ್ಲಿ ಬಂದಾಗ ಅವು ನಮಗೆ ಜಯಿಸುವಂತದ್ದು ಅಸಾಧ್ಯ ಅಂತೇಳಿ ನಮಗೆ ಅನಿಸ್ತಾ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದೇ ಒಂದು ಪರಿಸ್ಥಿತಿ ದೇವರ ನಾಡಿನಲ್ಲಿ ರಾಜನಾಗಿರ್ತಕ್ಕಂಥ ಯೆಹೋಷಾಫಾಟ ಎನ್ನುವಂತ ರಾಜನಿಗೂ ಕೂಡ ಏನಾಯ್ತು, ಸಂಭವಿಸಿತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೋವಾಬ್ಯರು ಮತ್ತು ಅಮ್ಮೋರಿಯರು ಎನ್ನುವಂತ ಇಬ್ಬರು ಜನಾಂಗದವರು ಇಸ್ರಾಯೇಲ್ ದೇಶದ ರಾಜನ ಮೇಲೆ ಯುದ್ಧಕ್ಕೋಸ್ಕರವಾಗಿ ಏನ್ ಮಾಡಿದ್ರು, ಹೊರಟು ಬಂದಂತವರಾದ್ರು ಪ್ರಿಯರೇ. ಎದುರು ಸಲುವಾಗಿ 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಆ ವಿಷಯಗಳನ್ನ ನಾವು ನೋಡ್ತಾ ಇರ್ತೀವಿ. ಈಗ ನಾವೆಲ್ಲರೂ ಇಷ್ಟು ಜನ ಇದ್ದೀವಿ. ಹಲ್ಲೆಲೂಯಾ. ಇದಕ್ಕೆ 10 ಪಟ್ಟು 20 ಪಟ್ಟು ಜನ ಬಂದು ನಮ್ಮ ಮೇಲೆ ಯುದ್ಧ ಮಾಡಿದ್ರು. ಗೆಲ್ಲರು ಯಾರು? ನಮ್ಮ ಮೇಲೆ 10 ಪಟ್ಟು 20 ಪಟ್ಟು ಜನ ಬಂದು ಯುದ್ಧ ಮಾಡಿದ್ರು. ಗೆಲ್ಲರು ಯಾರ್ರಿ?
ನಾವು ಗೆಲ್ತೀವ? ಯಾರು ಗೆಲ್ತಾರ? ಜಗ್ಗಿ ಜನ ಯಾರಾದ್ರ ಅವ್ರಿಗೆ ಗೆಲ್ತಾರ. ಹಲ್ಲೆಲೂಯಾ. ಜಗ್ಗಿ ಜನ ಯಾರಾದ್ರ ಅವ್ರಿಗೆ ಗೆಲ್ತಾರ. ಒಬ್ಬೊಬ್ರಿಗೆ ಅವ್ರ 10 ಜನ ಬಂದ್ರೆ ನಮ್ಗೆ ಒಬ್ರು ಹಿಂಗ್ ಹೊಡೆದ್ರಪ್ಪ, ಇನ್ನೊಬ್ಬನಿಂದ ಏಟ್ ಹಾಕಿರ್ತಾರ, ಹಂಗ ಏನಾಗ್ಬಿಡ್ತೇವೆ ನಾವು, ಹೋಗ್ಬಿಡ್ತೀವಿ. ಆದ್ರೆ ಸೇಮ್ ಆಸ್ ಇಟ್ ಈಸ್ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಅಮ್ಮೋನಿಯರು ಮೋವಾಬ್ಯರು ದಂಡೆತ್ತಿ ಈ ಅರಸನ ಮೇಲೆ ಬಂದಂತ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಏನಂದ್ರೆ ಆ ಒಂದು ಸಂದರ್ಭದಲ್ಲಿ ಅರಸನಾಗಿರುವಂತ ಯೆಹೋಷಾಫಾಟ ರಾಜನು ಏನ್ ಮಾಡಿದಂದ್ರೆ ದೇವರಿಗೆ ಮೊರೆ ಇಟ್ಟ, ದೇವರಿಗೆ ಪ್ರಾರ್ಥನೆ ಮಾಡಿದ. ಏನಂತ ಪ್ರಾರ್ಥನೆ ಮಾಡಿದ? ಒಂದು ಸಾರಿ ನೋಡ್ರಿ, 12ನೇ ವರ್ಷ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದು ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಅನೇಕವಾದ ಶತ್ರು ಸಮೂಹ ಬಂದಿದೆ, ಇವರೆಲ್ಲರೂ ಕಡಿಮೆ ಇದ್ದಾರೆ. ದೇವರೇ, ನಮ್ಮಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ನೀನೇ ನಮಗೆ ಸಹಾಯ ಮಾಡಬೇಕು, ನಿನ್ನಲ್ಲಿ ಮಾತ್ರ ನಾವು ಭರವಸೆ ಇಟ್ಟಿದ್ದೇವೆ, ನಂಬಿಕೆ ಇಟ್ಟಿದ್ದೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಪ್ರಿಯರೇ, ದೇವರು ಯಾವ ರೀತಿಯಾಗಿ ಜಯ ಕೊಟ್ಟನಂದ್ರೆ, ಇವರು ಒಂದು ಕತ್ತಿಂಗ್ ಎತ್ತಿಲ್ಲ ಮ್ಯಾಕ, ದೇವರೇ ಬಂದು ಅವ್ರ ಪಕ್ಷವಾಗಿ ಬಂದು ಯುದ್ಧ ಮಾಡಿ ಅವ್ರನ್ನ ಏನ್ ಮಾಡಿದ, ಸೋಲಿಸಿದ. ಪ್ರಿಯರೇ, ಹಲ್ಲೆಲೂಯಾ. ಈ ಮಹತ್ ಕಾರ್ಯಗಳನ್ನು, ಅಸಾಧ್ಯವಾದಂತ ಕಾರ್ಯಗಳನ್ನು ಯಾರು ಮಾಡುವವರಾಗಿದ್ದಾರೆ? ದೇವರು ಮಾಡುವವರಾಗಿದ್ದಾರೆ. ನಾವೇನ್ ಮಾಡ್ಬೇಕು? ಆತನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಲೋಕದ ಪ್ರಕಾರವಾಗಿ ಅದು ಅಸಾಧ್ಯವಾದಂತ ಕಾರ್ಯ. ಯಾವುದು? ಆ ಒಂದು ಯುದ್ಧದಲ್ಲಿ ಜಯ ಯಾರ್ದಾಗ್ಬೇಕಾಗಿತ್ತು? ಹೆಚ್ಚು ಇರುವಂತ ಜನರದಾಗ್ಬೇಕಾಗಿತ್ತು. ಆದ್ರೆ ಯುದ್ಧ ಯಾರ್ದಾಯ್ತು? ಜಯ ಯಾರ್ದಾಯ್ತು? ಕಡಿಮೆ ಇರ್ತಕ್ಕಂತ ದೇವ ಜನರದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇವತ್ತಿನ ದಿನ ಮೃತ್ಯುಂಜಯ ಮಠದ ಮೇಲೆ ಅನೇಕವಾದ ರೀತಿಯಲ್ಲಿ ಏನೇನೇನೋ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ನಾವು ಅವ್ರಿಗೆ ಏನು ಮಾಡಲ್ಲ, ನಾವು ಒಂದೇ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಅವರನ್ನ ಪ್ರೀತಿಸು, ದೇವರೇ ಅವರನ್ನ ಕರುಣಿಸು ಅಂತ ಹೇಳಿ. ಹಲ್ಲೆಲೂಯಾ. ಅದ್ಭುತವಾಗಿ ಹೊನ್ನರಹಳ್ಳಿಯಲ್ಲಿ ಪ್ರಾರ್ಥನೆ ಕೂಟಕ್ಕೆ ಅನೇಕ ಅಡ್ಡಿ ಆತಂಕಗಳನ್ನ ಅಲ್ಲಿರ್ತಕ್ಕಂಥ ಕೆಲವು ಜನರು ಏನ್ ಮಾಡಿದ್ರು ಪ್ರೇಯರ್. ಯಾವ್ದಾವ್ದೋ ಸಂಘದವರು ಬಂದು ಏನೇನೇನೋ ಮಾಡಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ರೀಸೆಂಟ್ ಆಗಿ ನೋಡಿದೆ, ಅವ್ರು ಯಾವ್ದಾವ್ದು ಕೇಸಲ್ಲಿ ಇರುಕೊಂಡು ಏನಾಗಿದ್ದಾರೆ, ಜೈಲು ಪಾಲಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲಿಗೆ ಹೋಗಿದ್ದಾರೆ ಅವರು? ಜೈಲಿಗೆ ಹೋಗಿದ್ದಾರೆ. ಅವ್ರು ಹೋದಂತ ಊರುಗಳಲ್ಲಿ ಅನೇಕವಾದ ಅವಮಾನಗಳು ಮಾಡಿ ಅವ್ರನ್ನ ಬಡದಂತ ಪರಿಸ್ಥಿತಿಗಳು ಕೂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಅಂದ್ರೆ ದೇವ ಜನರಿಗೆ ವಿರೋಧವಾಗಿ ಬರುವಂತವ್ರೆಲ್ಲರನ್ನ ದೇವರು ಏನ್ ಮಾಡ್ತಾನ? ಶಿಕ್ಷೆಗೆ ಒಳಪಡಿಸ್ತಾನೆ. ಯಾರನ್ನೂ ಕೂಡ ಆತ ಬಿಡೋದಿಲ್ಲ. ಹಲ್ಲೆಲೂಯಾ. ಎಲ್ಲರನ್ನ ಆತನಿಗೆ ವಿರುದ್ಧವಾಗಿ ಮನುಷ್ಯರು ಹೋರಾಟ ಮಾಡೋದಕ್ಕೆ ಆಗುತ್ತಾ? ಹಲ್ಲೆಲೂಯಾ. ನನ್ನ ಸಂಗಡ ದಿನಕರನ ಸಂಗಡ ಹೋರಾಟ ಮಾಡಕ್ ಬಂದ್ರೆ ಒಂದ್ ಇಬ್ಬರು ಬಂದ್ರಪ್ಪ, ನಾನು ಕೆಳಗೆ ಹೋಗ್ಬಿಡ್ತೀನಿ. ಆದ್ರೆ ದೇವ್ರ ಸಂಗಡ ಇಲ್ಲಿ ಯಾರ ಸಲುವಾಗಿ ನಿಂತ್ಕೊಂಡಿರೋದು? ದೇವ್ರ ಸಲುವಾಗಿ. ದೇವ್ರ ಸಂಗಡ ಹೋರಾಟ ಮಾಡೋದಕ್ಕೆ ಮನುಷ್ಯನಿಗೆ ಆಗುತ್ತಾ? ಯಾವ ಮನುಷ್ಯನಿಗೂ ಆಗೋದಿಲ್ಲ. ಒಬ್ಬ ದೂತನನ್ನ ಕಳಿಸಿದ್ರೆ ಒಬ್ಬ ದೂತ ಎಷ್ಟು ಜನ ಸಾಯ್ತಾರೆ? ಇನ್ನು ಜಗ್ಗಿದ್ರೆ ಒಂದೇ ಏಟಿಗೆ ಅವ್ರನ್ನು ಕೂಡ ಸತ್ತೋಗ್ಬಿಡ್ತಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಮಾಡಿದಂತ ಒಂದು ಪ್ರಾರ್ಥನೆ ಅಸಾಧ್ಯವಾಗಿರುವಂತ ಕಾರ್ಯವನ್ನ ಏನ್ ಮಾಡ್ತು? ಸಾಧ್ಯಗೊಳಿಸ್ತು. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೂ ಅನೇಕ ವಿಚಾರಗಳಿದಾವೆ. ಆ ಎಲ್ಲ ವಿಚಾರಗಳು ತಿಳಿಸುವಂತದ್ದು ಇಷ್ಟೇ: ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಮಸ್ತವೂ ಕೂಡ ಸಾಧ್ಯವಾಗಿದ್ದಾವೆ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಯೇಸುವನ್ನ ನಂಬುವಾಗ ಆತನು ನಮ್ಮ ಪಾಪಗಳನ್ನು ಏನ್ ಮಾಡ್ತಾನೆ? ತೊಳೆದು ಹಾಕ್ತಾನೆ, ಪರಿಪೂರ್ಣವಾಗಿ ಬಿಡುಗಡೆ ಮಾಡ್ತಾನೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಒಂದು ಮಾತನ್ನು ಹೇಳ್ತಾರೆ, ಏನಂದ್ರೆ, ನಾನು ತೀರ್ಪು ಮಾಡೋದಕ್ಕೋಸ್ಕರವಾಗಿ ಹೊರಟು ಬಂದಿಲ್ಲ, ಆದರೆ ನನ್ನ ಮಾತುಗಳೇ ಆವತ್ತಿನ ದಿನ ಏನ್ ಮಾಡ್ತವೆ? ತೀರ್ಪು ಕೊಡುವಂತವುಗಳು ಆಗಿದ್ದಾವೆ ಎಂಬುದಾಗಿ. 12:47ನೇ ವಚನ, 46ರಿಂದ ಓದ್ರಿ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರೂ ಕೈಕೊಂಡು ನಡೆಯದೆ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ. ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ, ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕಕ್ಕೆ ಅಸಾಧ್ಯವಾಗಿರುವಂತ ಕಾರ್ಯ. ಮನುಷ್ಯರು ಅನ್ಕೊಳ್ತಾ ಇದ್ದಾರೆ, ನಾವು ದೇವರು ಮುಟ್ಟಕ್ಕಾಗಲ್ಲಪ್ಪ, ದೇವ್ರು ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ.
ದೇವ್ರು ಹೆಂಗಿರ್ತಾನೋ ಹೆಂಗಿಲ್ಲೋ ಅಂತೇಳಿ ಏನ್ ಮಾಡಿದ್ರು ಮನುಷ್ಯರು ತಮ್ಗೆ ಇಷ್ಟ ಬಂದಿದ್ದು ಮೂರ್ತಿಯನ್ನ ಏನ್ ಮಾಡಿದ್ರು ಮಾಡಿಕೊಂಡು ತಮ್ಮ ಇಷ್ಟಾನುಸಾರವಾಗಿ ಇರುವಂತ ದೇವ್ರು ಏನ್ ಮಾಡ್ಬಿಟ್ಟಂತ ಅವ್ರನ್ನ ಬಿಟ್ಟು ಬಿಟ್ಟನ ಅಂತೇಳಿ ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇರ್ತೀವಿ. ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಸರ್ಪಗಳನ್ನ ದೇವ್ರು ಅಂತೇಳಿ ಅವರು ಆರಾಧನೆ ಮಾಡಿದ್ರು. ನಾಶವಾಗಿ ಹೋಗುವಂತವುಗಳಿಗೆ ರೂಪ ಕೊಟ್ಟು ಅವ್ರು ಏನ್ ಮಾಡಿದ್ರು ದೇವ್ರು ಅಂತೇಳಿ ಆರಾಧನೆ ಮಾಡಿದ್ರು. ಮೊನ್ನೆ ಅಂದ್ರೆ 2 ವಾರ 3 ವಾರದ ಕೆಳಗಡೆ ದಿನವಾರದಲ್ಲಿ ಸಂದೇಶ ಕೊಡುವಾಗ ದೇವರು ಅದ್ಭುತವಾಗಿ ಒಂದು ವಿಷಯವನ್ನ ಆಲೋಚನೆಯನ್ನು ಕೊಟ್ಟರು. ಮಕ್ಕಳು ಯಾರು ಇದಾರಲ್ಲ ಅವ್ರ ತಂದೆ ತಾಯಿಗಳಿಗೆ ಒಳ್ಳೆ ಪಾಠವನ್ನು ಯಾವ ರೀತಿ ಕಲಿಸ್ಬೋದು ಅಂದ್ರೆ, ಯಾವ್ದಾದ್ರು ಒಂದು ಪೇಪರ್ ತಗೊಂಡು ಒಂದು ಚೆನ್ನಾಗಿ ಒಂದು ಯಾವ್ದಾದ್ರು ಒಂದು ಇಮೇಜ್ ಅಡಗಾಗ್ಲಿ ಯಾವ್ದಾದ್ರು ಮಾಡ್ಕೊಂಡು ಹೋಗಿ ನಿಮ್ಮ ಮನೆಗೆ ಹೋಗಿ ನೀವು ಪೂಜೆ ಮಾಡೋರಿದ್ರೆ ಪೂಜೆ ಮಾಡ್ರಿ. ಅದು ಏನ್ ಮಾಡ್ರಿ ಪೂಜೆ ಮಾಡ್ರಿ. ಅವಾಗ ಕೇಳ್ತಾರೆ, ಏನಮ್ಮ ಇದು ಪೂಜೆ ಮಾಡಕೈತಿ, ಏನಪ್ಪ ಪೂಜೆ ಮಾಡಕೈತಿ ಅಂತ ಕೇಳ್ತಾರೆ. ಇಲ್ಲಪ್ಪ ಅದು ಹೊಸ ದೇವರು, ನಾವು ಹೊಸ ದೇವ್ರನ್ನ ಕಂಡಿದ್ದೀವಿ ಪೂಜೆ ಮಾಡಿ. ಅದೇಂಗ್ ದೇವ್ರ ಆಗ್ತಮ್ಮ ಅಂತೇಳಿ ಅಂತಾರೆ. ಯಾರು ನಿಮ್ಮ ಹಿರಿಯರು. ಅಲ್ಲಪ್ಪ ಮತ್ತೆ ಅದನ್ನು ಹೆಂಗ್ ದೇವ್ರ ಆಗುತ್ತಪ್ಪ, ಅದನ್ನು ಯಾವತ್ತ ಕೆತ್ತಿದತ್ತ ಯಾವತ್ತ ಮಾಡಿದತ್ತ ಅದೇಂಗ್ ದೇವ್ರ ಆಗುತ್ತಪ್ಪ. ಅಲ್ಲ ಮಕ್ಕಳು ಪಾಠ ಕಲಿಸ್ಬೇಕಂತೇಳಿ ಅವತ್ತು ಪರಿಶುದ್ಧ ದೇವರು ಅದ್ಭುತವಾಗಿ ಆ ಗಿಡವರ ಪ್ರಾಂತದಲ್ಲಿ ಮಾತಾಡಿದ್ರು. ಹಲ್ಲಲೂಯಾ, ನೆನಪಿದಾನ ಗಿಣವರದವ್ರಿಗೆ. ಹಲ್ಲಲೂಯಾ, ಅಡುಗು ಅದು ಹೋಗಿ ಹರಿದೋಗ್ಬಿಡುತ್ತಂತೇಳಿ ಗೊತ್ತು. ಅದ್ರ ಹಿಂಗೆ ಅದು ಕಟ್ಟಿಗೆದು ಕೂಡ ಏನಾಗುತ್ತೆ, ಹುಳ ಹಿಡಿತು, ಇನ್ನೊಂದು ಏನೋ ಒಂದು ಆಗಿಬಿಡುತ್ತೆ. ಅದು ಉಳಿಯಲ್ಲ. ಮತ್ತೆ ಇನ್ನೊಂದು ಹೊಸ ತಗೊಂಬಾರು, ಅದು ಹೊಸದು ಮಾಡು, ಇನ್ನೊಂದು ಹೊಸದು, ಹಂಗೆ ಹೊಸ ಚೇಂಜ್ ಆಗ್ತಿರ್ತಾವ. ಹಲ್ಲಲೂಯಾ, ಪ್ರೈಸ್ ಲಾರ್ಡ್. ದೇವರು ಅಂದ್ರೆ ಅಳಿದು ಹೋಗುವಂತ ವಸ್ತು ಅಲ್ಲ. ದೇವರು ಅಂದ್ರೆ ಯಾರು? ಶಾಶ್ವತವಾಗಿರುವಂತಹ. ಹಲ್ಲಲೂಯಾ, ಪ್ರೈಸ್ ಲಾರ್ಡ್. ಆ ಶಾಶ್ವತವಾಗಿರುವಂತ ಯೇಸು ಸ್ವಾಮಿಯನ್ನ ನಾವು ಏನ್ ಮಾಡ್ಬೇಕಾಗಿದೆ? ನಂಬಬೇಕಾಗಿದೆ. ಯಾಕೆ ದೇವರು ಈ ಸುವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ ಅಂದ್ರೆ, ನೀವ್ಯಾರು ಕೂಡ ನರಕಕ್ಕೆ ಹೋಗಬಾರ್ದು. ಹಲ್ಲಲೂಯಾ, ಪರಲೋಕ ನರಕ ಇದಾವ ಎಂಬುದಾಗಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಎಲ್ಲರೂ ಹೇಳ್ತಾರೆ. ಹಲ್ಲಲೂಯಾ, ಎಲ್ಲಾರ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಂತ, ಎಲ್ಲಿಗೆ ಹೋಗ್ತಾರಣ್ಣ? ಎಲ್ಲಾರ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಂತ, ಎಲ್ಲಿಗೆ ಹೋಗ್ತಾರಣ್ಣ? ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ. ಒಂದು ಕಾಣ್ತಾರ ಇವರು ವಂಚ ಹಾಕತಾರ, ಕಾಣಾಕ ಒಂದು ಕಾಣ್ತಾರ ಇವರು ವಂಚ ಹಾಕತಾರ. ಹೋಗ್ತೀನಿ ಅಂತಾರ ದೇವರ ಮುಂದೆ ಹೆಂಗ ನಿಲ್ಲತಾರ, ಹೋಗ್ತೀನಿ ಅಂತಾರ ದೇವರ ಮುಂದೆ ಹೆಂಗ ನಿಲ್ಲತಾರ. ನಿಲ್ಲತಾರ ಇವರು ಹೆಂಗ ನಿಲ್ಲತಾರ, ಇವರು ಹೆಂಗ ನಿಲ್ಲತಾರ, ಇವರು ಹೆಂಗ ನಿಲ್ಲತಾರ. ಎಲ್ಲಾರು ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿ ಹೋಗ್ತಾರಣ್ಣ? ಎಲ್ಲಾರು ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿ ಹೋಗ್ತಾರಣ್ಣ? ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ ಬಣ್ಣ. ಅಂತ ಹೇಳ್ತಾರ ಸಾವಿರ ಇವರ ಜಗಳ ಆಡ್ತಾರ, ಸುಳ್ಳಂತ ಹೇಳ್ತಾರ ಸಾವಿರ ಇವರ ಜಗಳ ಆಡ್ತಾರ. ಕಚ್ತಾರ ಅಲ್ಲ ಮನದಾಗ ಇವರು ಹೆಂಗ ನಿಲ್ಲತಾರ, ಕಚ್ತಾರ ಅಲ್ಲ ಮನದಾಗ ಇವರು ಹೆಂಗ ನಿಲ್ಲತಾರ. ಇವ ಹೆಂಗ ನಿಲ್ಲತಾರ, ಇವ ಹೆಂಗ ನಿಲ್ಲತಾರ, ಇವ ಹೆಂಗ ನಿಲ್ಲತಾರ, ಇವ ಹೆಂಗ ನಿಲ್ಲತಾರ. ಎಲ್ಲಾರ ಹೇಳ್ತಾರ ಸ್ವರ್ಗಕ್ಕ ಹೋಗ್ತೀನಂತ, ಎಲ್ಲಿಗೆ ಹೋಗ್ತಾರಣ್ಣ? ಎಲ್ಲಾರು ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಂತ, ಎಲ್ಲಿಗೆ ಹೋಗ್ತಾರಣ್ಣ? ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ. ತಿರುಗಿ ಬರ್ತಾನ ಯೇಸು ಸ್ವಾಮಿ ಲೆಕ್ಕ ಕೇಳ್ತಾನ, ತಿರುಗಿ ಬರ್ತಾನ ಯೇಸು ಸ್ವಾಮಿ ಲೆಕ್ಕ ಕೇಳ್ತಾನ. ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ನೀಡುತ್ತಾನ, ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ನೀಡುತ್ತಾನ. ಯೇಸು ನ್ಯಾಯ ನೀಡುತ್ತಾನ, ಯೇಸು ನ್ಯಾಯ ನೀಡುತ್ತಾನ, ಯೇಸು ನ್ಯಾಯ ನೀಡುತ್ತಾನ, ಯೇಸು ನ್ಯಾಯ ನೀಡುತ್ತಾನ. ಎಲ್ಲಾರು ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ? ಎಲ್ಲಾರು ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ? ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ, ನನಗ್ ಗೊತ್ತಿಲ್ಲ ಇವರ ಬಣ್ಣ. बोलो यीशु क्रिस्त महाराज को जय। देवರಿಗೆ
ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಳ ಬಿಡ್ರಿ ಒಂದ್ಸರಿ. ನಿದ್ದೆ ಮಾಡಕೈತ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರಿಗೆ ಅಸಾಧ್ಯವಾದಂತ ಕಾರ್ಯಗಳು ದೇವರಿಗೆ ಏನಾಗಿದ್ದಾವೆ? ಸಾಧ್ಯವಾಗಿದ್ದಾವೆ. ಆ ಒಂದು ಸಮಯದಲ್ಲಿ ಆ ಪಾರ್ಶ್ವವಾಯು ರೋಗಿಯನ್ನ ಪರಿಪೂರ್ಣವಾಗಿ ಮತ್ತೆ ಪರಿಪಕ್ವತೆಯ ಕಡೆಗೆ ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು ಮನುಷ್ಯನಿಗೆ ಅಸಾಧ್ಯ. ಆದ್ರೆ ದೇವರು ಅದನ್ನು ಏನ್ ಮಾಡಿದ? ಸಾಧ್ಯಗೊಳಿಸಿದ. ಎರಡನೇದಾಗಿ ಅಬ್ರಹಾಮನಿಗೆ ಮಕ್ಕಳು ಹುಟ್ಟುವಂಥದ್ದು ಅಸಾಧ್ಯ. ಹಲ್ಲೆಲೂಯಾ. ಆದ್ರೆ ದೇವರು ಅದನ್ನ ಸಾಧ್ಯಗೊಳಿಸಿದ. ಮೂರನೇದಾಗಿ ನಾವು ನೋಡಿದ್ವಿ, ಆ ಯುದ್ಧದಲ್ಲಿ, ಆ ಹೋರಾಟದಲ್ಲಿ ದೇವರ ಮಕ್ಕಳು ಜಯ ಗಳಿಸುವಂಥದ್ದು ಅಸಾಧ್ಯ. ಆದ್ರೂ ಕೂಡ ಜಯ ಯಾರ್ದಾಗಿದೆ? ನಮ್ಮದೇ ಆಗಿದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ ಲೋಕವನ್ನು ಜಯಿಸಿದಂತವರಾಗಿದ್ದಾರೆ. ಈ ಲೋಕದಲ್ಲಿರುವಂತವರನ್ನು ಜಯಿಸುವಂತವ್ರು ಯಾರಾಗಿದ್ದಾರೆ? ನಾವೇ ಆಗಿದ್ದೇವೆ. ಹಲ್ಲೆಲೂಯಾ. ವಿ ನೋ ದ ಕ್ಲೈಮ್ಯಾಕ್ಸ್ ವೆರಿ ವೆಲ್. ನಮಗೆ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಗೊತ್ತು. ದೇವರ ನಮ್ಮದ ಮಕ್ಕಳಿಗೆ ಏನ್ ಗೊತ್ತು? ಲಾಸ್ಟ್ ಸಿನಿಮಾ ಟೈಮ್ನಾಗ, ಮುಗಿಯೋ ಟೈಮ್ನಾಗ ಏನಾಗುತ್ತೋ ಅದಕ್ಕೆ ಏನಂತೀವಿ ನಾವು? ಕ್ಲೈಮ್ಯಾಕ್ಸ್ ಅಂತೀವಿ. ಎಕ್ಸಾಮ್ನಾಗ ಆನ್ಸರ್ ಬರಬೇಕಾದ್ರೆ ಇಂಟ್ರೊಡಕ್ಷನ್, ಮೇನ್ ಪಾರ್ಟ್, ಕನ್ಕ್ಲೂಷನ್ ಇರುತ್ತೆ. ಉಪಸಂಹಾರ. ಕನ್ಕ್ಲೂಷನ್ ಅಂದ್ರೆ ಏನಂತೇಳಿ ನಮಗೆ ಗೊತ್ತು. ಕನ್ಕ್ಲೂಷನ್ ಏನಾಗಿದೆ? ಯೇಸು ಬರುತ್ತಾನೆ. ಹಲ್ಲೆಲೂಯಾ. ನಂಬಿದಂತ ಪ್ರತಿಯೊಬ್ಬರನ್ನ ಏನ್ ಮಾಡ್ತಾನೆ? ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಅವು ಒಣಗಿದ ಎಲುಬುಗಳೇ ಆಗಿರಲಿ, ಪುನಃ ದೇಹ ಬಂದು ಅವು ಏನಾಗ್ತವೆ? ಆತನ ಬಳಿಗೆ ಎತ್ತಲ್ಪಡ್ತಾವೆ. ಆಮೇಲೆ 7 ವರ್ಷಗಳ ಕಾಲ ಪರಲೋಕದಲ್ಲಿ ಮಹಾ ಔತಣಕೂಟ. ಅದಾದ ಮೇಲೆ 7 ವರ್ಷ ಭೂಮಿಯ ಮೇಲೆ ದೊಡ್ಡದಾಗಿರುವಂತ ಒಂದು ಶ್ರಮೆ ಬರುತ್ತೆ. ಇದೆಲ್ಲ ಆದ್ಮೇಲೆ 1000 ವರ್ಷಗಳ ಆಡಳಿತ. ಈ ಆಡಳಿತ ಆದ್ಮೇಲೆ ಸೈತಾನನು ಈ ಲೋಕದಲ್ಲಿ ಏನಾಗ್ತಾನೆ? ಇರೋದಿಲ್ಲ. ಎಲ್ಲಿರ್ತಾನೆ ಅವನು? ಪಾತಾಳದಲ್ಲಿ ಬಂಧಿಸಲ್ಪಟ್ಟಿರುತ್ತಾನೆ. ಪರಲೋಕದಲ್ಲಿ ಇರ್ತಕ್ಕಂಥ ವಾತಾವರಣ, ರಾಜ್ಯ ಎಲ್ಲ ಈ ಭೂಲೋಕದಲ್ಲಿ ಆವರಿಸುವಂತೆ ಯೇಸು ಈ ಲೋಕದಲ್ಲಿ ಮಹಾರಾಜನಾಗಿ ಮೆರೆಯುವಂತ ಆತನಾಗಿರುತ್ತಾನೆ. ಅಷ್ಟೇ ಅಲ್ಲದೆ ಆ 1000 ವರ್ಷಗಳು ಗತಿಸಿದ ಮೇಲೆ ಯುದ್ಧ ಪ್ರಾರಂಭವಾಗುತ್ತೆ. ಅದಕ್ಕೆ ಅರ್ಮೆಗೆದೋನ್ ಯುದ್ಧ ಎಂಬುದಾಗಿ ನಾವು ಕರಿತೇವೆ ಪ್ರಿಯರೇ. ಆ ಯುದ್ಧದಲ್ಲಿ ಸೈತಾನನು ಏನಾಗ್ತಾನೆ? ಶರಣಾಗಿ ಹೋಗ್ಬಿಡ್ತಾನೆ. ಅವಾಗ ದೇವರು ನ್ಯಾಯ ತೀರ್ಪನ್ನ ಈ ಲೋಕಕ್ಕೆ ವಿಧಿಸ್ತಾನೆ ಪ್ರಿಯರೇ. ಅವರವರ ಕೃತ್ಯಗಳ ಪ್ರಕಾರವಾಗಿ ನ್ಯಾಯ ತೀರ್ಪು ಎನ್ನುವಂಥದ್ದು ಎಲ್ಲರಿಗೇನಾಗುತ್ತೆ? ಆಗುವಂತದ್ದಾಗಿರುತ್ತದೆ. ಎಲ್ಲರಿಗೂ, ಸತ್ತವರಿಗೂ ಬದುಕಿದವರಿಗೂ ದೇವ್ರು ಏನ್ ಮಾಡ್ತಾನ? ನ್ಯಾಯವನ್ನ ತೀರಿಸ್ತಾನ. ಆದ್ರೆ ನಂಬಿದಂತವ್ರನ್ನ ದೇವ್ರು ಏನ್ ಮಾಡ್ತಾನೆ ಪ್ರಿಯರೇ? ತನ್ನ ಬಳಿಗೆ ಇಟ್ಕೊಂತಾನ. ಅವರಿಗೆ ನ್ಯಾಯ ತೀರ್ಪು ಅಲ್ಲ, ಅವರಿಗೆ ಯಾವುದಕ್ಕೋಸ್ಕರವಾಗಿ ತೀರ್ಪಾಗುತ್ತೆ? ಅವರಿಗೆ ಬಹುಮಾನ ಕೊಡುವುದಕ್ಕೋಸ್ಕರವಾಗಿ ದೇವರು ಏನ್ ಮಾಡ್ತಾನೆ? ಒಂದು ಸಭೆಯನ್ನು ಇಟ್ಕೊಳ್ತಾನೆ. ಹಲ್ಲೆಲೂಯಾ. ನಂಬಿದಂತವರ ಶರೀರಗಳು ಮುದೇಕೆ, ಸುಕ್ಕು ಕಟ್ಟಿದ ಮುದೇಕೆ, ಚರ್ಮ ಹಿಂಗ ಇದಾಗ್ತಿರುತ್ತೆ, ಎಲ್ಲ ಮುದ್ದೆ ಆಗಿರ್ತಾರೆ, ಕಣ್ಣೆಲ್ಲ ಅದೇನಾಗತ್ತ? ಎಲ್ಲ ಕಾಮನ್ ಆಗಿಬಿಡುತ್ತೆ. ಹಲ್ಲೆಲೂಯಾ. ಯೌವನ ಸ್ತ್ರೀಯ ರೂಪದಲ್ಲಿ, ಯೌವನ ಪುರುಷ ರೂಪಾದಿಯಲ್ಲಿ ಅವ್ರು ಏನ್ ಮಾಡ್ತಾರೆ? ಇರುವಂತವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನಂಬಿದ್ರೆ ಮಾತ್ರ ನಾವೇನಾಗ್ತೀವಿ? ಪರಲೋಕಕ್ಕೆ ಎತ್ತಲ್ಪಡುವಂತವರಾಗಿರ್ತೀವಿ ಪ್ರಿಯರೇ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ? ನಾನು ರಕ್ಷಿಸೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ. ಯಾರು ಕೂಡ ರಕ್ಷಿಸಲ್ಲ. ಮನುಷ್ಯರಿಗೆ ರಕ್ಷಣೆ ಹೊಂದುವಂಥದ್ದು ಅಸಾಧ್ಯ. ಆದ್ರೆ ದೇವರಿಗೆ ರಕ್ಷಣೆ ಕೊಡುವಂಥದ್ದು ಸಾಧ್ಯವಾಗಿರುವಂತ ವಿಷಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯನ ಎಲ್ಲೆಲ್ಲೋ ದೇವರನ್ನ ಹುಡುಕಿದ, ಆದ್ರೆ ಅದೇ ದೇವರು ಏನ್ ಮಾಡಿದ? ಈ ಭೂಲೋಕಕ್ಕೆ ಇಳಿದು ಬಂದಾಗ ಸಿಮೆಯೋನ ಎನ್ನುವಂತ ಪ್ರವಾದಿ ಒಂದು ಮಾತು ಹೇಳ್ತಾನೆ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆ ವಚನ ಇರುತ್ತೆ. ಆ ವಚನವನ್ನ ಕೊನೆಯದಾಗಿ ನಾವು ನೋಡೋಣ. ಲೂಕ 2. ಒಡೆಯನೇ, ನಿನ್ನ ಮಾತು ನೆರವೇರಿತು. 2:29. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದೆ. ಇಲ್ಲಿ ಇಂಗ್ಲೆಂಡ್ ಅವರಿಗೆ, ಅಮೆರಿಕದವರಿಗೆ, ಇಂಥವ್ರಿಗೆ ಅಂತೇಳಿ ಹೇಳಕತ್ತಿದ್ರು ಬೈಬಲ್. ಇವರು ತಂಬೇಳೆ ಬೇಯಿಸ್ಕೊಳಕ ಏನೇನೇನ ಹೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಬೇಕು ದೇವರು. ಹಲ್ಲೆಲೂಯಾ. ಪ್ರತ್ಯಕ್ಷನಾಗಲಿ ಎಂದು ಏನ್ ಮಾಡಿದ್ನಂತೆ ದೇವರು? ಆತನೇ ನರನಾಗಿ ಈ ಲೋಕಕ್ಕೆ ಹೊರಟು ಬಂದ. ಇಬ್ರಿಯದವರಿಗೆ ನೋಡಿದ 2ನೇ ಪತ್ರಿಕೆ 14ನೇ ವಚನದಲ್ಲಿ ಏನಿರುತ್ತಂದ್ರೆ, ಮನುಷ್ಯರು ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಹಲ್ಲೆಲೂಯಾ. ಮಕ್ಕಳು ಯಾವ ರೀತಿಯಾಗಿ ಮನುಷ್ಯರ ಶರೀರವನ್ನು ಹೊಂದಿದ್ದಾರೋ, ಮಣ್ಣಿನ ಶರೀರವನ್ನು ಹೊಂದಿದ್ದಾರೋ, ಅದರಂಗೆ ದೇವರು ಕೂಡ ಏನ್ ಮಾಡಿದ ಪ್ರಿಯರೇ? ಆಗಿ ಅದು ಮನುಷ್ಯರಿಗೆ ಅಸಾಧ್ಯವಾದಂತ ರಕ್ಷಣೆ ಕಾರ್ಯವನ್ನು ಆತನ ಏನ್ ಮಾಡಿದ? ಸಾಧ್ಯಗೊಳಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇವತ್ತಿನ ದಿನ ಯೇಸು ಸ್ವಾಮಿಯನ್ನ ನೀನು ನಂಬುವಾಗ, ದೀಕ್ಷಾ ಸ್ನಾನ ಹೊಂದಿ ಕರ್ತನ ಭೋಜನ ಸಂಸ್ಕಾರದಲ್ಲಿ ನೀನು ಪಾಲ್ಗೊಂಡು ನೀನು ಅದ್ಭುತವಾಗಿ ಅನ್ಯೋನ್ಯತೆಯಿಂದ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಅಸಾಧ್ಯವಾದಂತ ಕಾರ್ಯಗಳೆಲ್ಲವನ್ನ ದೇವರು ಏನ್ ಮಾಡ್ತಾನೆ? ಸಾಧ್ಯಗೊಳಿಸ್ತಾನೆ. ಹಲ್ಲೆಲೂಯಾ. ದೇವರು ಕಾರ್ಯ ಮಾಡತ್ತ, ಮನುಷ್ಯರಲ್ಲ. ಹಲ್ಲೆಲೂಯಾ. ಕಾರ್ಯ ಮಾಡೋರು ಯಾರು? ದೇವರು ಕಾರ್ಯ ಮಾಡೋರು ಪ್ರಿಯರು. ಅದಕ್ಕೋಸ್ಕರವಾಗಿ ಮುಂಗಮೂರು ದೇವದಾಸ್ ಐನೋರು 120 ವರ್ಷಗಳ ಕಾಲ ಈ ಭೂಲೋಕದಲ್ಲಿ ಅವರು ಬದುಕಿದಾಗ ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿಲ್ಲ, ಒಂದು ಗುಳಿಗೆ ನುಂಗ್ಲಿಲ್ಲ. ಹಲ್ಲೆಲೂಯಾ. ಏನ್ ಮಾಡಿಲ್ಲ? ಒಂದು ಗುಳಿಗೆ ನುಂಗಿಲ್ಲ, ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿಲ್ಲ, ಒಂದು ಏನನ್ನೂ ಕೂಡ ಅವ್ರು ಏನ್ ಮಾಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ವೇಳೆ ಇಂಜೆಕ್ಷನ್ ಗುಳಿಗೆ ಅವೆಲ್ಲ ನುಂಗಿ ಅಂತಿದ್ರಪ್ಪ, ಒಂದು ಎಕ್ಸ್ಟ್ರಾ ಒಂದು ಎಷ್ಟೋ ವರ್ಷಗಳು ಅವರು ಬದುಕ್ತಾ ಇದ್ರು. ಹಲ್ಲೆಲೂಯಾ. ನಾವು ಕೂಡ ಅವ್ರೆಲ್ಲ ನೋಡ್ಬೋದಾಗಿತ್ತೆ. ಹಲ್ಲೆಲೂಯಾ. ಆದ್ರೆ ಪವಾಡ, ನಿಜವಾದ ಪವಾಡ ಏನಂದ್ರೆ, ಅವ್ಯಾವೂ ಇಲ್ಲದೆ 120 ವರ್ಷಗಳ ಕಾಲ ಬದುಕಿದ್ರಲ್ಲ, ಅದು ನಿಜವಾದ ಪವಾಡ. ಈ ಇಂಜೆಕ್ಷನ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು 100 ವರ್ಷ 120 ವರ್ಷ ಬದುಕೊಂಡು ಪವಾಡ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರಿಗೆ ಯಾವುದು ಸಾಧ್ಯ ಪ್ರಿಯರೇ? ಮನುಷ್ಯರಿಗೆ ಅಸಾಧ್ಯವಾಗಿರುವಂತದ್ದು ದೇವರಿಗೆ ಏನಾಗಿದೆ? ಸಾಧ್ಯವಾಗಿದೆ. ಇನ್ನು ಒಂದು ಅಂಶವನ್ನ, 2 ಅಂಶಗಳನ್ನ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ನೋಡಿದ್ವಿ ಏನಂತ ಹೇಳಿ, ದೇವರ ದೃಷ್ಟಿಯಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಆತನ ಏನ್ ಮಾಡ್ತಾನೆ? ಆರೋಗ್ಯ ಕೊಟ್ಟು ಏನ್ ಮಾಡ್ತಾನೆ? ಅದನ್ನ ಸಾಧ್ಯಗೊಳಿಸ್ತಾನೆ. 2ನೇದಾಗಿ ಮಕ್ಕಳಿರ್ಲಾರ್ದಂತವರಿಗೆ ಮಕ್ಕಳನ್ನ ಕೊಟ್ಟು ಆತನ ಏನ್ ಮಾಡ್ತಾನೆ? ಸಾಧ್ಯಗೊಳಿಸ್ತಾನೆ. 3ನೇದಾಗಿ ನಾವು ನೋಡಿದ್ವಿ, ಯೆಹೋಷಾಫಾಟನು ಯುದ್ಧದಲ್ಲಿ ಜಯ ಗಳಿಸುವಂಥದ್ದು ಅಸಾಧ್ಯವಾಗಿತ್ತು, ಆದ್ರೆ ದೇವರು ಅದನ್ನ ಏನ್ ಮಾಡಿದ? ಸಾಧ್ಯಗೊಳಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 4ನೇದಾಗಿ ನಾವು ನೋಡೋಣ. ಒಂದ್ಸಾರಿ ಒಂದು ಕಾನೂನು ಬಂತು. ಎಂತ ಕಾನೂನು ಅಂದ್ರೆ, ನೀವು ಚರ್ಚಿಗೆ ಹೋಗ್ಬೇಡ್ರಿ, ನಾನು ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ, ನೀವು ಚರ್ಚಿಗೆ ಹೋಗ್ಬೇಡ್ರಿ, 1 ವರ್ಷಕ್ಕೆಲ್ಲ ಬಿಡುಗಡೆ ಏನೇನ್ ಬೇಕೆಲ್ಲ 1 ಎಕರೆ ಹೊಲ ಬರ್ಕೊಡ್ತೀನಿ, ನೀವು ದೇವ್ರು ನಂಬೇಡ್ರಿ, ಹಂಗ ಹಿಂಗ ಮಾಡುವಂತ ಕಾನೂನುಗಳು ಇವಾಗ ನಮ್ಮ ಆಡಳಿತ ಭಾಷೆಯಲ್ಲಿ ಹೇಳ್ಕೊಳ್ಳೋದಾದ್ರೆ, ಹಿಂಗ ನೀವು ಚರ್ಚಿಗೆ ಹೋಗ್ಬೇಡ್ರಿ, ಯೇಸು ಸ್ವಾಮಿ ನಂಬೇಡ್ರಿ, ಅದು ಆ ದೇವ್ರು ಈ ದೇವ್ರು ಅಂತೇಳಿ ಇವಾಗ ಕಾನೂನುಗಳು ಬರಕತ್ತಾವಲ್ಲ, ತರಕತ್ತಾರ, ನಿಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅದ್ರಂಗ ಅವಾಗ ಕಾನೂನು ಬಂತು. ಏನ್ ಕಾನೂನು ಅಂದ್ರೆ, ರಾಜನನ್ನ ಮಾತ್ರ ಏನ್ ಮಾಡ್ಬೇಕು? ಆರಾಧನೆ ಮಾಡಬೇಕು, ಬೇರೆ ಯಾರನ್ನ ಆರಾಧನೆ ಮಾಡಬಾರದು. ಹಲ್ಲೆಲೂಯಾ. ಆದ್ರೆ ಆ ಒಂದು ಸಮಯದಲ್ಲಿ ದಾನಿಯೇಲನು ಎನ್ನುವಂತ ಒಬ್ಬ ಭಕ್ತನಿರ್ತಾನೆ. ಈತನಿಗೆ ಏನಂದ್ರೆ, ದೇವರನ್ನ ಬಿಟ್ಟು ಮತ್ತೆ ತನ್ನ ಕೆಲಸ ಕಾರ್ಯ ಇವೆರಡೇ. ಹಲ್ಲೆಲೂಯಾ. ದೇವರನ್ನ ಎಂದಿಗೂ ಕೂಡ ಏನ್ ಮಾಡಲ್ಲ, ಪ್ರಾರ್ಥನೆ ಮಾಡುವಂತದನ್ನ ತಪ್ಪಿಸಲಾರದ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಮುಂಜಾನೆ ಎದ್ದ ತಕ್ಷಣ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಮತ್ತೆ ಸಾಯಂಕಾಲ ರಾತ್ರಿ ಪ್ರಾರ್ಥನೆ ಮಾಡುವಂತ ಒಬ್ಬ ವ್ಯಕ್ತಿಯಾಗಿದ್ದ ಪ್ರಿಯರೇ. ಯಾರು ಆತನು? ದಾನಿಯೇಲನು ಎಂಬುದಾಗಿ. ಹಲ್ಲೆಲೂಯಾ. ಕಾನೂನು ಬಂತು. ಈ ಕಾನೂನು ಎಂತ ಕಾನೂನು ಅಂದ್ರೆ, ಅಲ್ಲಿ ಒಂದು ವೇಳೆ ಯಾರಾದ್ರೂ ಆ ಕಾನೂನಿಗೆ ತಪ್ಪಿ ನಡೆದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ. ಇವಾಗಲೇ ಈ ಲೋಕದಾಗ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲ, ನಿಮಗೆ ಬರೋ ಯೋಜನೆಗಳು ನಿಮ್ಗೆ ಮನೆ ಹಾಕಲ್ಲ, ಎಲ್ಲರಿಗೆ ಮನೆ ಬರಲಿ, ನಿಮ್ಗೆ ಮನೆ ಬರಲಾರಂಗೆ ನಾವು ಮಾಡ್ತೀವಿ. ಬಂದ್ರು ಕೂಡ ಒಳಗೊಳಗೆ ನಾವು ತಿಂದು ಬಿಡ್ತೀವಿ. ಎಲ್ಲವೋ ಈಗಿಲ್ವೋ. ಹಲ್ಲೆಲೂಯಾ. ಹಂಗ ಅವತ್ತು ಏನಂದ್ರೆ, ಹಂಗ ನೀವ್ ಏನಾದ್ರು ಮಾಡಿದ್ರೆ ನಾವೇನ್ ಮಾಡ್ತೀವಿ? ಒಂದ್ ವೇಳೆ ನೀವು ರಾಜನಿಗೆ ಏನಾದ್ರು ಪೂಜೆ ಮಾಡ್ಲಾರ್ದು ಹೋದ ಅಂತ ತಿಳ್ಕ ಏನ್ ಮಾಡ್ತೀವಿ? ಸಿಂಹಗಳದಾವ. ಆ ಸಿಂಹಗಳಿಗೋಸ್ಕರವಾಗಿ ಏರ್ಪಾಟು ಮಾಡಿದಂತ ಗವಿ, ಅನೇಕ ಸಿಂಹಗಳಿದಾವ. ಆ ಸಿಂಹಗಳಲ್ಲಿ ಹಾಕ್ಬಿಟ್ರೆ ಸಿಂಹ ಏನ್ ಮಾಡುತ್ತೆ? ತಿಂದು ಬಿಡುತ್ತೆ, ಪ್ರಾಣನೇ ಹಾರಿ ಹೋಗುತ್ತೆ. ಅಂತ ಒಂದು ಪರಿಸ್ಥಿತಿ ಏನ್ ಮಾಡ್ತು ಪ್ರಿಯರೇ? ಆ ದೇಶದಲ್ಲಿ ಅಂತಹ ಒಂದು ಕಾನೂನು ಜಾರಿಗೆ ಬಂತು. ಜಾರಿಗೆ ಬಂದಾದ ಮೇಲೆ ದಾನಿಯೇಲನಿಗೆ ಆ ಸುದ್ದಿ ಗೊತ್ತಾಯ್ತು. 6ನೇ 10ನೇ ವಚನ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇರ್ತೇವೆ. ಗೊತ್ತಾದ ಮೇಲೆ ದಾನಿಯೇಲನು ಏನ್ ಮಾಡಿದ್ನಂದ್ರೆ, ಆ ಸುದ್ದಿ ಗೊತ್ತಾದ್ರೂ ಕೂಡ ರಾಜನನ್ನ ಆರಾಧನೆ ಮಾಡಲಿಲ್ಲ. ಯಾರನ್ನ ಆರಾಧನೆ ಮಾಡಿದ? ರಾಜಾದಿರಾಜನಾಗಿರುವಂತ ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಅವಾಗ ಶಿಕ್ಷೆ ಖಂಡಿತವಾಗಿ ಆಗುತ್ತೆ. ಶಿಕ್ಷೆ ಏನಾಯ್ತು?
ಆಯ್ತು, ಆ ಗವಿಯಲ್ಲಿ ಆತನನ್ನ ಏನ್ ಮಾಡಿದ್ರು? ಶಾಸನಕ್ಕೆ ವಿರುದ್ಧವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದೆ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಏನ್ ಮಾಡ್ತಾ ಇದ್ದಾನ? ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಸ್ತೋತ್ರವನ್ನು ಏನ್ ಮಾಡ್ತಾ ಇದ್ದಾನ? ಸಲ್ಲಿಸ್ತಾ ಇದ್ದಾನೆ. ಪ್ರೇರೆ ಗೊತ್ತಾಗಿದೆ ಕಾನೂನು ಬಂದಿದೆ ಎಂಬುದಾಗಿ. ಸಿಂಹದ ಗವಿಯಲ್ಲಿ ಹಾಕ್ತಾರಂತೇಳಿ ಕಿಟಕಿ ತೆಗೆದು ಮಾಡಕತ್ತಾನೆ ಆರಾಧನೆ. ನೋಡ್ರಿ ಧೈರ್ಯ. ಅದಕ್ಕೆ ಯೇಸು ಸ್ವಾಮಿ ನಂಬಕ್ಕಾದ್ರೆ ಏನ್ಬೇಕು? ಗುಂಡಿಗಿರ್ಬೇಕು, ಗಟ್ಸ್ ಇರ್ಬೇಕು, ಇಲ್ಲಾಂದ್ರೆ ಯಾರು ನಂಬಕ್ ಆಗಲ್ಲ. ಹಲ್ಲೆಲೂಯ. ಯಾರು ಹೇಳೋದು? ಬಸವನಗುಡಿ ದೊಡ್ಡಪ್ಪ ಅವ್ರ ಫ್ರೆಂಡ್, ಬರ್ತೀವ್ರಿ 2 ವಾರ ಬರ್ತೀವ್ರಿ ಭಾಳ ಕ್ಲೋಸ್ ಫ್ರೆಂಡ್. ನನ್ನ ಸಂಬಂಧಿಕರಲ್ಲಿ ಯಾರು ಕೂಡ ನರಕಕ್ಕೆ ಹೋಗ್ಬಾರ್ದು ಅಂತೇಳಿ ಅವ್ರು ಹೋದಲ್ಲೆಲ್ಲ ಹೇಳ್ತಿರ್ತಾರೆ. ಹಲ್ಲೆಲೂಯ. ಆದ್ರೆ ಕ್ಲೈಮ್ಯಾಕ್ಸ್ ಏನಾಗಿರುತ್ತಂದ್ರೆ ಅವ್ರು ಬರೋದೇ ಇಲ್ಲ. ಹಲ್ಲೆಲೂಯ, ಅವ್ರು ಬರೋದಿಲ್ಲ. ಅವಾಗ ನಾನು ದೊಡ್ಡಪ್ಪರಿಗೆ ಹೇಳುವಂತ ಮಾತು ಅದೇ, ಏನ ದೊಡ್ಡಪ್ಪ ಯೇಸುವನ್ನು ನಂಬಕ್ಕಾದ್ರೆ ಏನ್ ಬೇಕು? 2 ಗುಂಡಿಗೆ ಬೇಕು. ಹಂಗೆ ಯಾರು ನಂಬಕ್ ಸಾಧ್ಯ ಇಲ್ಲ. ಅನೇಕ ಏನೇನೋ ಮಾತುಗಳನ್ನ ಆಡ್ತಿರ್ತಾರೆ. ಸಹಿಸಿಕೊಳ್ಳುವಂತ ಒಂದು ಗುಣ ಬೇಕು ಮನೆಯಲ್ಲಿ. ಒಂದು ವೇಳೆ ನೀನ್ ಅಲ್ಲಿಗೆ ಹೋದ್ರಪ್ಪ ನನ್ನ ಹೊಡಿತಿ ನೋಡು ಅಂತೇಳಿ ಗಂಡನೇ ಕೈ ಎತ್ತಬಹುದು. ಹಲ್ಲೆಲೂಯ. ಇನ್ನೊಂದು ಕೆಲಸ ಕಾರ್ಯಗಳು ಒಟ್ಟು ಎಲ್ಲ ಅಡ್ಡತಡಿಗಳೇ ಬಂದಿರ್ತಾವ. ಹಲ್ಲೆಲೂಯ. ಅದ್ರ ಸಲುವಾಗಿ ಹೇಳಿದ್ದೇನು? ದೊಡ್ಡಪ್ಪ ನಂಬೇಕಾದ್ರೆ ಏನ್ ಬೇಕು? 2 ಗುಂಡಿಗೆ ಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈತ ಧೈರ್ಯ ಉಳ್ಳವನಾಗಿ ಕಿಟಕಿಯನ್ನ ತೆರೆದು ಏನ್ ಮಾಡ್ತಾ ಇದ್ದಾನೆ? ಯೆರೂಸಲೇಮಿನ ಕಡೆಗೆ ನೋಡಿ ಏನ್ ಮಾಡ್ತಾ ಇದ್ದಾನ? ಪ್ರಾರ್ಥನೆಯನ್ನ ಮಾಡುವವನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯ. ಅದ್ಭುತವಾಗಿ ಅವ್ರಿಗೆ ಏನ್ ಬೇಕಾಗಿತ್ತು? ದಾನಿಯೇಲನನ್ನ ಹೆಂಗಾದ್ರೂ ಮಾಡಿ ಏನ್ ಮಾಡ್ಬೇಕು? ಕೆಳಗಿಳಿಸಬೇಕು. ಯಾಕಂದ್ರೆ ದಾನಿಯೇಲನು ನಂಬಿಗಸ್ತನವನಾಗಿದ್ದಾನೆ. ದಾನಿಯೇಲನು ಯಾರ ಮಾತು ಕೇಳಲ್ಲ. ದೇವರ ನಿಯಮಗಳು ಹೆಂಗಿದ್ದವು ಆ ನಿಯಮಗಳನ್ನು ಮಾತ್ರ ಅನುಸರಿಸಿ ನಡೀತಾನೆ. ಹಲ್ಲೆಲೂಯ. ಯಾವ ತಪ್ಪಿನಲ್ಲೂ ಸಿಗಬೀಳಲ್ಲ. ಈ ತಪ್ಪಿನಾಗ ಮಾತ್ರ ದಾನಿಯೇಲ್ ಖಂಡಿತ ಸಿಗಬಿಡ್ತಾನೆ. ದಾನಿಯೇಲ್ ಗೊತ್ತು, ರಾಜ ಒಬ್ಬ ದೇವರು ಅಲ್ಲ, ಆತನ ಕೈ ಮುಗಿಬಾರದು ಅಂತೇಳಿ. ರಾಜನು ನಿಲ್ಲಿಸಿದಂತ ಸ್ತಂಭ ಒಂದು ದೇವರಲ್ಲ, ಅದಕ್ಕೆ ಕೈ ಮುಗಿಬಾರದು ಅಂತೇಳಿ. ಹಲ್ಲೆಲೂಯ. ಅವಾಗ ಅವ್ರು ಅದನ್ನ ತಿಳ್ಕೊಂಡು ಫೈಂಡ್ ಔಟ್ ಮಾಡಿ ದಾನಿಯೇಲನ ವೀಕ್ನೆಸ್ ಇದೈತಿ ಅಂತೇಳಿ ಫೈಂಡ್ ಔಟ್ ಮಾಡಿದ್ಮೇಲೆ ಅದ್ಭುತವಾಗಿ ದಾನಿಯೇಲ ಸಿಂಹದ ಗವಿಯಲ್ಲಿ ಏನಾಗ್ಬಿಟ್ಟು ಹಾಕಿಬಿಟ್ರು. ಪ್ರಿಯರೇ, ಹಲ್ಲೆಲೂಯ. ಅವಾಗ ದಾನಿಯೇಲನನ್ನ ಆ ಸಿಂಹಗಳು ಎಳಕಂಡು ತಿನ್ನಬೇಕನ್ನೋದ್ರಾಗ ಪ್ರಾರ್ಥನೆ ಮಾಡಿದ. ಯಾರು? ದಾನಿಯೇಲ. ಹಲ್ಲೆಲೂಯ. ಗವಿಯಲ್ಲಿ ಬಿದ್ದಾಗ ಪ್ರಾರ್ಥನೆ ಮಾಡಿದ. ಪ್ರಿಯರೇ, ಸಿಂಹಗಳು ಎಳೆದು ತಿನ್ನೋದಕ್ಕೋಸ್ಕರವಾಗಿ ಬರುವಂತ ಸಮಯದಲ್ಲಿ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ನಮಗ್ ಗೊತ್ತು ದಾನಿಯೇಲ ಅದ್ರ ಒಳಗಡೆ ಬಿದ್ರಪ್ಪ ಅಂದ್ರ ಯಾರಾದ್ರೂ ಹೇಳ್ತಾರೆ, ಸಿಂಹದ ಕೈಯಾಗ ಸಿಗಕೊಂಡ್ರೆ ಹೆಂಗ್ ಉಳಿತಾರೆ ಅಂತ. ಹಲ್ಲೆಲೂಯ. ಉಳಿಯೋದು ಸಾಧ್ಯನಾ? ಅಸಾಧ್ಯ. ರಾಜನಿಗೂ ಗೊತ್ತು. ಆದ್ರೆ ರಾಜನೊಂದು ಪ್ರಾಫೆಸಿ ಹೇಳ್ತಾನ, ನೀನು ಆರಾಧನೆ ಮಾಡುವಂತ ದೇವರು ನಿನ್ನನ್ನ ರಕ್ಷಿಸಲಿ. ಹಲ್ಲೆಲೂಯ. ಅದ್ಭುತವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದಾನಿಯೇಲನನ್ನ ಆ ಸಿಂಹಗಳು ದೇವರು ಬಂದು ದೇವದೂತನನ್ನ ಕಳಿಸಿ ಅವುಗಳ ಬಾಯಿಯನ್ನ ಮುಚ್ಚಿದ. ಹಲ್ಲೆಲೂಯ. ಅದ್ಭುತವಾಗಿ ಮುಂಜಾನೆ ಎದ್ದ ತಕ್ಷಣ ಹೊರಗಡೆ ಬಂದ ಪ್ರಿಯರೇ ದಾನಿಯೇಲ. ಹಲ್ಲೆಲೂಯ. ಇದು ಮನುಷ್ಯರ ದೃಷ್ಟಿಯಲ್ಲಿ ಅಸಾಧ್ಯವಾದಂತ ಕಾರ್ಯ. ಕೆಲವು ಜನರು ಏನೋ ಟಾರ್ಚರ್ ಆಗ್ಬಿಡ್ತು ಅಂತೇಳಿ ಏನ್ ಮಾಡ್ಬಿಡ್ತಾರ? ದೇವರ ಸನ್ನಿಧಾನಕ್ಕೆ ಬರೋದು ಬಿಟ್ಟು ಬಿಡ್ತಾರೆ. ಇವ್ರಿ ನಮ್ ಕುಲಸ್ತರಂಗ ಅಂತಾರೆ, ನಮ್ಮವ್ರು, ಅವರು ಇವರು ಎಲ್ಲ A to Z ಏನೇನೇನೋ ಹೇಳ್ತಾರೆ. ಹಲ್ಲೆಲೂಯ. ನೀನ್ ನಂಬುತ್ತೀಯ ನಂಬು, ಅವೆಲ್ಲ ಕಾರಣಗಳು ದೇವರಿಗೆ ಬೇಕಾಗಿಲ್ಲ. ನಿನಗೇನಿಲ್ಲ ಪರಿಪೂರ್ಣವಾದ ನಂಬಿಕೆ ಇಲ್ಲ ಅಂತ ಅರ್ಥ. ಹಲ್ಲೆಲೂಯ. ಬಂಗಾರ ಸಿಕ್ಕೈತು ಅಂದ್ರಪ್ಪ ಅಂದ್ರೆ ಬಂಗಾರ ಬ್ಯಾಡ್ರಿ ಅಂತೇಳಿ ಹಿಂದಕ್ಕೆ ಹೋಗ್ತೀರ? ಅಳಿದು ಹೋಗ್ಲಾರ್ದು ಮುತ್ತು ಸಿಕ್ಕದ ನಮಗೆ. ಯಾರದು? ಯೇಸು ಸ್ವಾಮಿ. ಹಲ್ಲೆಲೂಯ. ಮುತ್ತಿನ ನಗರಿಯನ್ನ, ಮುತ್ತಿನ ಪಟ್ಟಣವನ್ನ, ಬಂಗಾರದ ಪಟ್ಟಣವನ್ನ ಆತನ ಏನ್ ಮಾಡ್ತಾನೆ? ನಮಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಆ ದಾನಿಯೇಲನನ್ನ ಸಿಂಹದ ಬಾಯಿಂದ ದೇವರು ಏನ್ ಮಾಡಿದ? ರಕ್ಷಣೆ ಮಾಡಿದ. ಪ್ರಿಯರೇ, ಹಲ್ಲೆಲೂಯ. ದಾನಿಯೇಲನು ಪ್ರಾರ್ಥನೆ ಮಾಡಿದಾಗ ಸಿಂಹದ ಬಾಯಿಯಿಂದ ತಪ್ಪಿಸಿದೆ ನೀ. ನಾವೀಗ ಪ್ರಾರ್ಥನೆ ಮಾಡುವಾಗ ವೈರಿಯ ಬಾಯಿಯನ್ನು ಕಟ್ಟು ನೀನು. ಹಲ್ಲೆಲೂಯ. ದಾನಿಯೇಲನು ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡಿದ? ಸಿಂಹಗಳ ಬಾಯಿಯನ್ನು ಏನ್ ಮಾಡಿದ? ಮುಚ್ಚಿದ. ಪ್ರಿಯರೇ, ಕಟ್ಟಿಬಿಟ್ಟ, ಬಂಧಿಸಿ ಹಾಕಿಬಿಟ್ಟ. ಹಲ್ಲೆಲೂಯ. ದಾನಿಯೇಲನು ಯಾವುದು ಕಾನೂನು ಬಂತಂತೇಳಿ ದೇವರಿಂದ
ದೂರ ಆಗ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇನ್ನೊಂದು ಕೊನೆಯ ಒಬ್ಬ ವ್ಯಕ್ತಿಯನ್ನ ಕುರಿತಾಗಿ ನಾನು ಹೇಳ್ತೇನೆ. ಆತನು ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ದೇವರಿಂದ ನೇಮಕ ಹೊಂದಿದ ಪ್ರಿಯರೇ. ಹಲ್ಲೆಲೂಯಾ. ನೇಮಕ ಹೊಂದಿದಾಗ ಮೊದಲು ದೇವರ ಮಕ್ಕಳನ್ನೇ ಹಿಂಸೆ ಮಾಡುವಂತ ಆ ವ್ಯಕ್ತಿ ಸೌಲನಾಗಿರುವಂತ ಆತನನ್ನ ದೇವರು ಪೌಲನಾಗಿ ಮಾರ್ಪಡಿಸಿದಾಗ ಆತನು ನಾನು ಯೇಸು ಸ್ವಾಮಿ ಸಲುವಾಗಿ ಸಾಯ್ತಿನ ಹೊರತಾಗಿ ಯೇಸುವನ್ನ ಬಿಟ್ಟು ನಾನು ಹಿಂದಕ್ಕೆ ಬರುವುದಿಲ್ಲ ಅಂತೇಳಿ ಎಲ್ಲ ಊರುಗಳಿಗೆ ಹೋಗಿ ಏನ್ ಮಾಡಿದ, ಸುವಾರ್ತೆಯನ್ನ ಸಾರಿದ ಪ್ರಿಯರೇ. ಕೆಲವೊಂದು ಸಂದರ್ಭದಲ್ಲಿ ಆತನಿಗೆ 39 ಚಡಿ ಏಟುಗಳಿಂದ ಹೊಡೆದ್ರು. 39 ಏಟುಗಳನ್ನ ಹೊಡೆದ್ರು. ಒಂದ್ಸರಿ ಅಲ್ಲ, ಎಷ್ಟು ಸಾರಿ, ಅನೇಕವಾದ ಏಟುಗಳನ್ನ ಏನ್ ಮಾಡಿದ ಪೌಲನು ಅನುಭವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾ ಇದ್ದಾನೆ ಏನಂದ್ರೆ, ಮರಣವೇ ನನ್ನ ಗತಿಯಾಗಿತ್ತು. ಏನಂತ ಹೇಳ್ತಾ ಇದ್ದಾನೆ, 2 ಕೊರಿಂಥ 1ನೇ ಅಧ್ಯಾಯದ ಕಡೆಗೆ ಬರ್ರಿ ಒಂದ್ಸಾರಿ. ಮರಣಕ್ಕೆ ಬಹಳ ಸಮೀಪವಾಗಿದ್ವಿ, ಆದ್ರೆ ದೇವರು ನಮ್ಮನ್ನ ಏನ್ ಮಾಡಿದಂತ, ಮರಣದಿಂದ ಬಿಡಿಸಿದ ಎಂಬುದಾಗಿ. 1ನೇ ಅಧ್ಯಾಯ ಓಪನ್ ಮಾಡಿದ್ದೀರಾ? 9, 8, 9. ಸಹೋದರರೇ, ಆಸೆ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಕ್ಕಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಆಯ್ತು, ಸತ್ಯ ಹೋಗ್ತೀನಿ ಅಂತೇಳಿ ಯಾರಿಗನ್ಸ್ತಂತೆ? ಪೌಲನಿಗೆ ಅನಿಸ್ತು ಪ್ರಿಯರೇ. ಆದರೆ ಮುಂದೆ ನಾವು ನೋಡ್ತಾ ಇದ್ದೇವೆ, ನಾವು ನಮ್ಮ ಮೇಲೆ ಭರವಸೆ ಬಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಬಿಡುವವರಾಗಬೇಕೆಂದು ಹೀಗಾಯಿತು. ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ಹಲ್ಲೆಲೂಯಾ. ಭಯಂಕರವಾದ ಮರಣ ಬರಬೇಕಾಗಿತ್ತು ಯಾರಿಗೆ? ಪೌಲನಿಗೆ. ಸುವಾರ್ತೆ ಸಾರ್ತಾ ಇರಬೇಕಾದ್ರೆ. ಆದ್ರೆ ಆ ಪೌಲನಿಗೆ ಬರುವಂತ ಮರಣವನ್ನ ದೇವರು ಏನ್ ಮಾಡಿದ್ರು ಪ್ರಿಯರೇ? ತಪ್ಪಿಸಿದ್ರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಆವತ್ತಿನ ದಿನ ಆ ಪೌಲನ ಪ್ರಾಣ ಉಳಿಯುವಂತದ್ದು ಅಸಾಧ್ಯವಾದಂತ ಒಂದು ಪರಿಸ್ಥಿತಿ ಆಯಿತು. ಆದ್ರೆ ದೇವರು ಏನ್ ಮಾಡಿದರನ್ನ ಸಾಧ್ಯಗೊಳಿಸಿದ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತು ಕೇಳಿಕೊಳ್ಳುವಂತದ್ದು ಇಷ್ಟೇ, ನೀವು ದೇವರ ಮಕ್ಕಳಾಗ್ರಿ. ಮಕ್ಕಳಾದ್ರೆ ದೇವರು ನಿಮಗೆ ಏನ್ ಮಾಡ್ತಾನೆ? ಪರಲೋಕದ ಒಂದು ಭಾಗ್ಯವನ್ನ ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಆತನು ಖಂಡಿತವಾಗಿ ಈ ಭೂಲೋಕಕ್ಕೆ ಬರ್ತಾನೆ. ಬಂದಾದ ಮೇಲೆ ಏನೇನು ಕಾರ್ಯಗಳಾಗ್ತವೆ ಒಂದು ಸ್ವಲ್ಪ ಹೊತ್ತು ಈ ವಿಡಿಯೋವನ್ನು ನೀವು ನೋಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ಆಗುವಂತ ಕೆಲವು ಕಾರ್ಯಗಳು ನೋಡ್ರಿ. ಅಣ್ಣ ಕೇವಲ ಕಿತ್ತು ಆತನು ಬರುವಂತದ್ದನ್ನ ಎಲ್ಲರೂ ಕೂಡ ಆವತ್ತಿನ ದಿನ ನೋಡ್ತಾರೆ. ಮೇಘಗಳ ಮಧ್ಯದಲ್ಲಿ ಆತನು ಬರುವಂತ ಆತನಾಗಿದ್ದಾನೆ ಪ್ರೇರೆ. ಕರ್ತನು ದೂತನ ಶಬ್ದದೊಡನೆ, ಆತನು ಆಜ್ಞಾ ಘೋಷದೊಡನೆ ಆತನು ಇಳಿದು ಬರುವನಾಗಿ. ಎಲ್ಲರೂ ಕಾಣಿಸ್ತಾ ಇದೆನಾ? ಆತನು ಆವತ್ತಿನ ದಿನ ಎಲ್ಲರೂ ಕೂಡ ಆತನು ಬರುವಂತದ್ದನ್ನ ನೋಡುವವರಾಗಿರ್ತಾರೆ. ಗಮನಿಸ್ರಿ, ಎಲ್ಲರೂ ಕೂಡ ನೋಡ್ರಿ, ಹಿಂದ್ಗಡೆ ಎಲ್ಲರಿಗೂ ಕೂಡ ಕಾಣಿಸ್ಬೇಕು. ಎಲ್ಲರೂ ಆವತ್ತು ಆಶ್ಚರ್ಯಕರವಾದ ರೀತಿಯಲ್ಲಿ ಆತನು ಬರುವಂತದನ್ನು ನೋಡುವಂತವರಾಗಿರ್ತಾರೆ ಪ್ರಿಯರೇ. ಭಾಷಾ ಭೇದವಿಲ್ಲದೆ ಎಲ್ಲಾ ಖಂಡಗಳಲ್ಲಿರುವಂತಹ ವಾಸ ಮಾಡುವಂತ ದೇಶದ ಪ್ರಜೆಗಳು ಎಲ್ಲರೂ ಕೂಡ ಆತನು ಬರುವಂತದನ್ನ
ನೋಡುವಂತವರಾಗಿರ್ತಾರೆ. ആകാശത്തിന്റെ ഒരറ്റം മുതൽ മറ്റേ അറ്റം വരെ 4 ദിക്കുകളിലേക്കും അവൻ തന്റെ ദൂതന്മാരെ അയച്ച് കല്ലറകൾ തുറക്കും. ಮೊದಲನೇದಾಗಿ 2ನೇ ತೆಸಲೋನಿಕ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರವಾಗಿ ಎಲ್ಲ ಸತ್ತು ಹೋಗಿರುವಂತವರು ಮೊದಲು ಎದ್ದು ಬರ್ತಾರೆ. ಯೇಸು ಸ್ವಾಮಿ ಬಂದಾಗ ಆ ರೀತಿಯ ಕಾರ್ಯ ಆಗುತ್ತೆ. ಮೂಳೆಗಳು ಯಾವ ರೀತಿಯಾಗಿ ಜೋಡಣೆ ಆಗ್ತವೆ ನೋಡ್ರಿ. ಅಲ್ಲಿ ಎಸ್ಕೇಲ್ನ ಗ್ರಂಥದಲ್ಲಿ ಅದರ ವಿಷಯ ಇರುತ್ತೆ. ಸತ್ತು ಹೋದಂತ ಎಲ್ಲ ವ್ಯಕ್ತಿಗಳು ಆ ರೀತಿಯಾಗಿ 37ನೇ ಎಸ್ಕೇಲ್ ശരീരം ധരിച്ച് ಮತ್ತೆ ಶರೀರವನ್ನು ಹೊಂದಿಕೊಳ್ತಾರೆ ಅವರು. മരിച്ചവരെല്ലാം ജീവൻ പ്രാപിക്കും. ಕೆಲವು ಜನರು ನಿತ್ಯ ಜೀವಕ್ಕಾಗಿ ಶರೀರವನ್ನು ಹೊಂದಿಕೊಂಡ್ರೆ ಇನ್ನೂ ಕೆಲವು ಜನರು ನಿತ್ಯ ನಾಶನಕ್ಕಾಗಿ ಶರೀರವನ್ನ ಹೊಂದಿಕೊಳ್ಳುವಂತವರಾಗ್ತಾರೆ. ಪ್ರಿಯರೇ, നല്ലതോ ചീത്തയോ ആയ ഏത് നിഗൂഢ പ്രവൃത്തിയും ಮನುಷ್ಯರು ಮಾಡಿದ ಪ್ರತಿ ಕಾರ್ಯಗಳು ಕೂಡ ಆ ಸಿಂಹಾಸನದ ಮುಂದೆ ತೀರ್ಪು ಆಗಲ್ಪಡುತ್ತೆ. ಬಿಳಿದಾದ ಸಿಂಹಾಸನದ ಮೇಲೆ ದೇವರು ಆಸೀನನಾಗಿ ಎಲ್ಲಾ ಜನರಿಗೆ ಆತನ ತೀರ್ಪು ಕೊಡ್ತಾನೆ. ಬುಕ್ಕಗಳೆಲ್ಲವೂ ಕೂಡ, ಗ್ರಂಥ ಪುಸ್ತಕಗಳೆಲ್ಲವೂ ಕೂಡ ಬಿಚ್ಚಲ್ಪಡುತ್ತವೆ. ಆವಾಗ ದೇವಾದಿ ದೇವರು ಎಲ್ಲಾ ಮನುಷ್ಯರಿಗೆ ತೀರ್ಪನ್ನ ತೀರಿಸುವುದಕ್ಕೋಸ್ಕರವಾಗಿ ನಿಲ್ಕೇണ്ടി ಮುಂಚಿತವಾಗಿ ಆತನು ಪ್ರೀತಿಯುಳ್ಳವನಾಗಿ ಬಂದಿದ್ದ. ಈಗ ಆತನು ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ಈ ಲೋಕದಲ್ಲಿ ಬರುವಂತಾತನಾಗಿದ್ದಾನೆ. ಆ ಸಿಂಹಾಸನದ ಮೇಲೆ ಆತನು ಎಲ್ಲ ಜನರಿಗೂ ಕೂಡ ತೀರ್ಪನ್ನು ಕೊಡ್ತಾನೆ. ಕೆಲವು ಜನರು ನಿತ್ಯ ನಾಶನಕ್ಕೋಸ್ಕರವಾಗಿ ತೀರ್ಪನ್ನು ಹೊಂದಿದರೆ, ಇನ್ನೂ ಕೆಲವು ಜನರು ಪರಲೋಕದ ಭಾಗ್ಯಕ್ಕೋಸ್ಕರವಾಗಿ ತೀರ್ಪನ್ನು ಹೊಂದಿದಂತವರಾಗ್ತಾರೆ. താങ്കളുടെ പ്രവൃത്തികൾക്കനുസൃതം ಅವರವರ ಕೃತ್ಯಗಳ ಪ್ರಕಾರವಾಗಿ ತೀರ್ಪಾಗುವಂಥದ್ದು. ಜೀವಬಾಧ್ಯರ ಪಟ್ಟಿ ಓಪನ್ ಆಯಿತು. ഭാര്യയെ അഗ്നിക്കിരയാക്കി മറ്റൊരു സ്ത്രീയെ സ്വന്തമാക്കിയ ഒരു മനുഷ്യൻ. നിരാലംബരെ അവഗണിക്കുകയും ಭಿಕ್ಷುಕರಿಗೆ ಹಣ ಕೊಡಲಾರದೆ ಇಚ್ಛೆ ಬಂದ ರೀತಿಯಲ್ಲಿ ಸುಖ ಜೀವನ ಹೊಂದಿ ದೇವರನ್ನು ಕೂಡ ಮಹಿಮೆಪಡಿಸಲಾರದಂತ ವ್ಯಕ್ತಿ, ಅವನಿಗೆ ತೀರ್ಪು ನರಕಕ್ಕೋಸ್ಕರವಾಗಿ ಆಗುತ್ತೆ. ಪ್ರಿಯರೇ, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ತನ್ನ ಸ್ವಂತ ಮಗಳ ಸಂಗಡ ವ್ಯಭಿಚಾರ ಮಾಡಿದಂತ ವ್ಯಕ್ತಿ, ಅವನಿಗೂ ಕೂಡ ತೀರ್ಪು. ಎಂತಹ ತೀರ್ಪು ಅಂದ್ರೆ ನರಕಕ್ಕೆ ಹೋಗುವಂತ ಒಂದು ತೀರ್ಪಾಗುತ್ತೆ. ಪ್ರಿಯರೇ, ಇಲ್ಲೊಬ್ಬ ಸ್ತ್ರೀಯನ್ನ ನಾವು ನೋಡ್ತಾ ಇದ್ದೇವೆ. വ്യഭിചാരിണിയായ ಆಕೆ ಒಬ್ಬ ವ್ಯಭಿಚಾರಿಯಾಗಿರುವಂತ ಸ್ತ್ರೀ. ಇವರೆಲ್ಲರನ್ನ ಅಗ್ನಿ ನರಕದೊಳಗಡೆ ಹಾಕಲ್ಪಡ್ತಾರೆ. ಪ್ರಿಯರೇ, ಇಲ್ಲೊಬ್ಬ ಡಾಕ್ಟರ್ ಇದ್ದಾನೆ, ರೋಗಿಗಳಿಗೆ ಸರಿಯಾಗಿ ವೈದ್ಯವನ್ನು ನೋಡ್ಲಾರ್ದೆ ಬರೀ ಲಂಚ ತಗೊಂಡು ಬೇಕಾದವರು ನೋಡಿ ಆ ರೀತಿಯಾಗಿ ಲಂಚದಲ್ಲಿ ಮುಳುಗಿ ತೇಲಿದಂತ ಈ ವ್ಯಕ್ತಿ, ಈತನು ಕೂಡ ನರಕಕ್ಕೆ ಪ್ರಾಪ್ತಿಯಾಗ್ತಾನೆ. ಪ್ರಿಯರೇ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, മനുഷ്യനിർമ്മിതമായ വിഗ്രഹങ്ങളെ ವಿಗ್ರಹಾರಾಧನೆ ಮಾಡಿದಂತ ವ್ಯಕ್ತಿ, ಮನುಷ್ಯರ ಕಲ್ಪನೆ ಗೊಂಬೆಗಳನ್ನು ಮಾಡಿದಂತ ವ್ಯಕ್ತಿಯು ಕೂಡ ಆ ಒಂದು ಬೆಂಕಿಯ ಕೆರೆಗೆ ತಪ್ಪಲ್ಪಡ್ತಾರೆ. ಬೆಂಕಿಯ ಕೆರೆ ಅದೇ. പെടാത്തവരെല്ലാം പുഴുക്കൾ ചാകാത്തതും ಎಲ್ಲರೂ ಅಲ್ಲಿ ಬರೆದಿರಲ್ಪಟ್ಟಿರ್ತಕ್ಕಂಥ 8 ಜಾತಿಯ ಜನರೆಲ್ಲರೂ ಕೂಡ ಸುಳ್ಳುಗಾರರು, ಮೋಸಗಾರರು, ವ್ಯಭಿಚಾರಿಗಳು, ವಿಗ್ರಹಾರಾಧಿಕರು ಎಲ್ಲರೂ ಕೂಡ ಬೆಂಕಿಯ ಕೆರೆಗೆ ತಪ್ಪಲ್ಪಡ್ತಾರೆ. ನರಕದಲ್ಲಿ ಆ ರೀತಿಯ ವೇದನೆ, ಗೋಳಾಟ ಅವರು ಅನುಭವಿಸುವಂತವರಾಗಿರ್ತಾರೆ. ಪ್ರಿಯರೇ, ಅಲ್ಲಿ ಕಡಿಯುವಂತ ಹುಳ ಸಾಯುವುದಿಲ್ಲ,
ಅಗ್ನಿ ಆರುವುದಿಲ್ಲ, ಬೆಂಕಿ ಹಂಗೆ ಉರಿತಾನೆ ಇರುತ್ತೆ, ಹುಳುಗಳು ಹಂಗೆ ಕಡಿತಾನೆ ಇರ್ತವೆ. ಆದರೆ ಪರಲೋಕದ ಕುರಿಯಾದ ಆತನ ರಕ್ತದಲ್ಲಿ ಹೆಸರು ಹೊಂದಿದಂತ ಮಕ್ಕಳ ಹೆಸರುಗಳು ಯಾವ್ಯಾವಿದಾವೋ ಆ ಗ್ರಂಥದಲ್ಲಿ ದೇವರು ಲಿಖಿತ ಮಾಡಿರ್ತಾನೆ. ಇವರೆಲ್ಲರೂ ಕೂಡ ದೀಕ್ಷೆ ಸ್ನಾನ ಹೊಂದಿ ದೇವರ ಮಕ್ಕಳಾದಂಥವರು. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಆತ ಮಾಡಿದಂತ ಕಾರ್ಯ ನೋಡ್ರಿ, ರಕ್ಷಿಸಲ್ಪಟ್ಟ ಮೇಲೆ ജീവിതത്തിൽ തകർന്നുപോയവർക്ക് താനാവുകയും ಅನೇಕರಿಗೆ ಸುವಾರ್ತೆಯ ಯೇಸು ಸ್ವಾಮಿ ಬಗ್ಗೆ ತಿಳಿಸಿದಂತ ಒಬ್ಬ, ಆತನ ದೇಹ ಮಹಿಮ ಶರೀರವಾಗಿ ಮಾರ್ಪಡುತ್ತೆ, ಆತನ ಮೇಲಕ್ಕೆ ಒಯ್ಯಲ್ಪಡ್ತಾನೆ. ಪ್ರಿಯರೇ, ವಯಸ್ಸು ಸಂಬಂಧ ಅಲ್ಲ, ದೇವರು ಎಲ್ಲರಿಗೂ ಕೂಡ ಮಹಿಮ ಶರೀರವನ್ನ ಅನುಗ್ರಹ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬ ಸ್ತ್ರೀ, ಆಕೆ ಮಾಡುವಂತ ಸ್ವಲ್ಪದರಲ್ಲಿಯೇ ಆಕೆ ದೇವರಿಗೋಸ್ಕರವಾಗಿ ಕಾಣಿಕೆ ಕೊಡುವಂತದ್ದು, ದೇವರ ಸಭೆ ವಿಸ್ತರಣೆ ಆಗಲಿ ಅಂತೇಳಿ ಕಾಣಿಕೆ ಕೊಟ್ಟಂತ ಆಕೆಯ ದೇಹ ಅದ್ಭುತವಾಗಿ ಮಹಿಮೆ ಶರೀರವಾಗಿ ಮಾರ್ಪಟ್ಟು ಆಕೆಯನ್ನು ಕೂಡ ದೇವದೂತ ಬಂದು ಕರೆದುಕೊಂಡು ಆ ಒಂದು ಪರದೇಶಿ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆಹಾರ ಇಲ್ಲದಂತ ಆಹಾರ ರೋಗಿಗಳನ್ನ ಉಪಚಾರ ಮಾಡಿದಂತ ವ್ಯಕ್ತಿ, ಆತನಿಗೂ ಕೂಡ ಅದ್ಭುತವಾಗಿ ಮಹಿಮ ಶರೀರ ಕೊಡಲ್ಪಡುತ್ತೆ. ಆ ಮಹಿಮ ಶರೀರದಿಂದ ಆತನು ಪುನಃ ಪರಲೋಕಕ್ಕೆ ಏರಲ್ಪಡ್ತಾನೆ. ಸುವಾರ್ತೆ ತಿಳಿಸ್ತಾ ಇರಬೇಕಾದ್ರೆ ತಪ್ಪನ್ನು ಒಪ್ಪಿಕೊಂಡು ತಾನು ತಪ್ಪಾದ ಮಾರ್ಗದಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ರಕ್ಷಣೆ ಹೊಂದಿದಂತ ಆ ಮಗಳು ಕೂಡ ಯೇಸು ಸ್ವಾಮಿ ಹತ್ರಕ್ಕೆ ಬಂದಾಗ ಆ ಮಗಳು ಕೂಡ ರಕ್ಷಿಸಲ್ಪಡ್ತಾಳೆ. ಮಹಿಮ ಶರೀರವನ್ನು ಹೊಂದಿ ಆಕೆ ಮೇಲಕ್ಕೆ ಹೋಗ್ತಾಳೆ. ಪ್ರಿಯರೇ, ಪರದೇಶಿಗೆ ಪರಲೋಕಕ್ಕೆ ಏರಿ ಹೋಗ್ತಾಳೆ. ಜೀವಬಾಧ್ಯರ ಪಟ್ಟಿಯಲ್ಲಿರ್ತಕ್ಕಂಥ ಸುವಾರ್ತೆ ಸೇವೆ ಸಾಗಬೇಕಾದ್ರೆ ಅನೇಕವಾದಂತ ಕಷ್ಟಗಳು ಸಂಕಟಗಳು ಬಂದಾಗ ಆ ಒಂದು ಸಂದರ್ಭದಲ್ಲಿ ಆ ರೀತಿಯಾಗಿ ಹತಸಾಕ್ಷಿಯಾಗಿರ್ತಕ್ಕಂಥ ಒಬ್ಬ ಸೇವಕನು ಕೂಡ ಮೇಲಕ್ಕೆ ಎತ್ತಲ್ಪಡ್ತಾನೆ. ಮಹತ್ವವುಳ್ಳ ಸ್ವರ್ಗೀಯ ಶರೀರಗಳಾಗಿ ಸ್ವರ್ಗದ ಶರೀರಗಳಾಗಿ ಅಂದ್ರೆ ಮಹಿಮೆ ಶರೀರಗಳಾಗಿ ಅವರೆಲ್ಲರೂ ಕೂಡ ಆ ಒಂದು ಪರಲೋಕದ ಪಟ್ಟಣ ಅಂದ್ರೆ ಪವಿತ್ರ ಪಟ್ಟಣದ ಕಡೆಗೆ ಅವರೆಲ್ಲರೂ ಕೂಡ ಇರ್ತಾರೆ. ಉಳಿದಂತವ್ರು ಯಾರು ಕೂಡ ಆವತ್ತಿನ ದಿನ ಇರಲ್ಲ. ಪ್ರಿಯರೇ, ಎಲ್ಲರೂ ಕೂಡ ಪರಲೋಕಕ್ಕೆ ಏರಲ್ಪಟ್ಟಂತವರಾಗಿರ್ತಾರೆ. ಇವರೆಲ್ಲರೂ ಕೂಡ ಪರಿಶುದ್ಧರು. ಬಿಳೆ ಬಟ್ಟೆ ಯಾಕಂತೀರಿ, ಬಿಳೆ ಬಟ್ಟೆ ಯಾಕಂತೀರಿ ಅಂತಿರಲ್ಲ, ಅಲ್ಲಿ ಇರ್ತಾವೆ ಬಿಳೆ ಬಟ್ಟೆ. ಎಲ್ಲಿ ಪರಲೋಕದಾಗ ದೇವರು ಹೊಲಿಸಿಟ್ಟಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೂಡ ಶುಭ್ರ ವಸ್ತ್ರಧಾರಿಗಳಾಗಿ ಎಲ್ಲರೂ ಕೂಡ ವೈಟ್ ಡ್ರೆಸ್ ಅನ್ನು ಏನ್ ಮಾಡಿರ್ತಾರೆ, ಹಾಕಿಕೊಂಡಿರ್ತಾರೆ. ಅದೇ ಒಂದು ಪರಲೋಕ. ಪ್ರಿಯರೇ, ಅಲ್ಲಿ ಯಾವ ರೀತಿಯ ಲಕ್ಷಣಗಳು ನೋಡ್ರಿ. ದೇವಾದಿ ದೇವರೇ ಅಲ್ಲಿ ದೇವಾಲಯವಾಗಿ ಇರುವಂತ ಒಂದು ಸ್ಥಿತಿ. ಪರಿಶುದ್ಧರಾದಂತವರು ಅಂದ್ರೆ ಮೇಲಕ್ಕೆ ಎತ್ತಲ್ಪಟ್ಟಂತ ದೇವ ಜನಾಂಗ ಮಾತ್ರ ಆ ಒಂದು ಪರಲೋಕ ಪಟ್ಟಣದಲ್ಲಿ ಇರುತ್ತೆ. ಪ್ರಿಯರೇ, ಅವರೆಲ್ಲರೂ ಕೂಡಿ ದೇವರನ್ನ ಮಾತ್ರ ಆರಾಧನೆ ಮಾಡ್ತಾ ಇರ್ತಾರೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರನ್ನ ಈ ಲೋಕದಿಂದ ಬೇರ್ಪಟ್ಟು ದೇವರ ಮಕ್ಕಳಾದಂತವರೆಲ್ಲರೂ ಕೂಡ ಆರಾಧನೆ ಮಾಡ್ತಾ ಇರ್ತಾರೆ. ಪ್ರಿಯರೇ, ಅವರು ಹೇಳುವಂತ ಪದ, ದೇವರೇ ನೀನು ಪರಿಶುದ್ಧನು, ದೇವರೇ ನಾವು ಮಣ್ಣಲ್ಲಿ ಮಣ್ಣಾಗಿ ನರಕಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ನೀನು ನಮ್ಮನ್ನು ರಕ್ಷಿಸಿದೀಯಪ್ಪ, ನೀನು ನಮ್ಮನ್ನ ಕಾಪಾಡಿದೀಯಪ್ಪ ಅಂತೇಳಿ ಆತನಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುವಂತವರಾಗಿರ್ತಾರೆ. ಪ್ರಿಯರೇ, ಆವತ್ತಿನ ದಿನ ಅಲ್ಲಿ ಮೇಲ್ಲೋಕದಲ್ಲಿ ಸಂತೋಷ ಇರುವಂತ ಒಂದು ಪಟ್ಟಣ. ಪ್ರಿಯರೇ, ಅದು ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ. ಯಾವತ್ತೂ ಕೂಡ ಅಳು ಎನ್ನುವಂಥದ್ದು ಇಲ್ವೇ ಇಲ್ಲ, ದುಃಖ ಎನ್ನುವಂಥದ್ದು ಆ ಪಟ್ಟಣದಲ್ಲಿ ಇಲ್ವೇ ಇಲ್ಲ. ಸಿಂಹಗಳು, ಹುಲಿಗಳು ಎಲ್ಲರೂ ಕೂಡ ಕೂಡಿ ಇರುವಂತ ಒಂದು ಸ್ಥಿತಿ ಆ ಒಂದು ಪರಲೋಕದ ಒಂದು ಪಟ್ಟಣದಲ್ಲಿ ಇರುತ್ತೆ. ಪ್ರಿಯರೇ, ಜೀವ ನದಿ ಎನ್ನುವಂಥದ್ದು ಹರಿಯುವಂತ ಸ್ಥಿತಿ. ಎಲ್ಲ ಕಡೆಯೂ ಕೂಡ ಹಚ್ಚ ಹಸಿರು. ಅಲ್ಲಿ ಸಿಂಹ ಇದೆ, ಸಿಂಹದ ಪಕ್ಕದಲ್ಲಿ ಜನರು ಇದ್ದಾರೆ. ಯಾವ ರೀತಿಯಾಗಿ ಏದೇನ್ ತೋಟದಲ್ಲಿ ಆದಾಮ ಅವರು ಮಹಿಮೆ ಶರೀರವಾಗಿ ಇದ್ದಂತ ಸಮಯದಲ್ಲಿ ಯಾವ ರೀತಿಯಾಗಿ ಇದ್ರು, ದೇವರೊಂದಿಗೆ ಅನ್ಯೋನ್ಯತೆ ಇತ್ತು, ಅದೇ ಅನ್ಯೋನ್ಯತೆಯನ್ನು ಯೇಸು ಸ್ವಾಮಿ ಕೊಡೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದು ಆವತ್ತಿನ ದಿನ ತನ್ನ ನಂಬಿದ ಎಲ್ಲ ಮಕ್ಕಳಿಗೆ ಆ ಅನ್ಯೋನ್ಯತೆಯನ್ನು ಕೊಡ್ತಾನೆ. ಪ್ರಿಯರೇ, ಆವಾಗ ನಾವೆಲ್ಲರೂ ಕೂಡ ದೇವದೂತರಂತೆ ಆಗುವಂತ ಒಂದು ಸ್ಥಿತಿಯಾಗಿರುತ್ತೆ. ವಿಶುದ್ಧ ನಗರಿಯಾಯ ಜೆರುಸಲೇಮ್ ಇರಂಗಿ ಬಂದು ಮದಿಲ್ ಸೂರ್ಯಕಾಂತಂ ಕೊಂಡು
ಇನ್ನು ಮುಂದೆ ಅದು ಹೊಸ ಯೆರೂಸಲೇಮ್ ಎಂಬುದಾಗಿ ಕರೆಯಲ್ಪಡುವುದು. ಆ ಒಂದು ಪಟ್ಟಣ ಬಂಗಾರದಿಂದ ಕಟ್ಟಲ್ಪಟ್ಟಿರುವಂತದ್ದು ಪಟ್ಟಣ. ಅಲ್ಲಿ ಅಪೊಸ್ತಲರುಗಳ ಹೆಸರುಗಳು ಲಿಖಿತವಾಗಿರುತ್ತವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಅವರ ಕುಲ ಗೋತ್ರಗಳ പേരുകളും ಪ್ರಕಾರವಾಗಿ. ಬಂಗಾರದಿಂದ ಮಾಡಿದಂತ ಪಟ್ಟಣ. കുഞ്ഞാടിന്റെ ഗ്രന്ഥത്തിൽ പേരെഴുതപ്പെട്ടവർ മാത്രമേ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಹೊಂದಿದವರು ಮಾತ್ರ ಈ ಒಂದು ಬಂಗಾರದ ಪಟ್ಟಣದೊಳಗಡೆ സൂര്യനും ಒಳಗಡೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ, ಅಲ್ಲಿ ಕತ್ತಲು ಇಲ್ಲವೇ ಇಲ್ಲ. ಅಲ್ಲಿ ದೇವಾದಿ ದೇವರೇ ದೇವಾಲಯವಾಗಿ ಬೆಳಕಾಗಿ ಎಲ್ಲ ಜನರನ್ನ ಸಂರಕ್ಷಣೆ ಮಾಡ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಜೀವ ಜಲ ಎನ್ನುವಂಥದ್ದು ಜೀವ ನದಿ ನಡುವೆ ಹರಿತಾ ಇರುತ್ತೆ ಪಟ್ಟಣದ ಮಧ್ಯದಲ್ಲಿ. ദൈവത്താൽ തിരഞ്ഞെടുക്കപ്പെട്ടവർക്കെല്ലാം അവിടെ പ്രതിഫലം ಜಯಿಸಿದಂತವರಿಗೆ ದೇವರು ಕಿರೀಟವನ್ನ ಅವರಿಗೆ ಮುಡಿಸುವಂತ ಒಂದು ಕ್ಷಣ ಪ್ರಿಯರೇ. ಈ ഇനിമേൽ ಲೋಕದಲ್ಲಿ മരണമുണ്ടായിരിക്കുകയില്ല. ಇನ್ನು ಮರಣವು ಇಲ್ಲವೇ ಇಲ್ಲ, ജീവൻ ಮರಣವು ನುಂಗಿಯೇ ಹೋಯಿತು ಎನ್ನುವಂತ ಸ್ಥಿತಿ ಏರ್ಪಡುತ್ತೆ. ಇದೇ ಜೀವ ವೃಕ್ಷ, ಇದೇ ಪರಲೋಕದಲ್ಲಿ ಇರ್ತಕ್ಕಂಥ ಜೀವ ವೃಕ್ಷ. യേശുവാകുന്നു വഴിയും ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ, ನನ್ನ ಹೊರತಾಗಿ ಯಾರು ಕೂಡ ಅಲ್ಲಿ ಹೋಗುತ್ತಿಲ್ಲ ಎಂಬುದಾಗಿ. ഉയർപ്പിച്ചു നിത്യജീവൻ നൽകാൻ യേശു ക്രിസ്തു വീണ്ടും വരുമെന്ന യാഥാർത്ഥ്യം നിങ്ങൾ മറക്കരുത്. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡುತ್ತೇನೆ ಎಂಬುದಾಗಿ ಆತನು ಇವಾಗ ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಇಲ್ಲಿ ಏನೇನು ನೋಡಿದಿರಲ್ಲ ಅದೆಲ್ಲವನ್ನ ದೇವರು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿ ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ಅಂಥವ್ರಿಗೆಲ್ಲರಿಗೆ ಆತನ ಏನ್ ಮಾಡ್ತಾನೆ, ನೋಡಿದ್ದನ್ನ ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಯೇಸು ಕ್ರಿಸ್ತನನ್ನ ನಂಬ್ರಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಲ್ಲೆಲೂಯಾ. ಇದ್ಯಾವುದೋ ಒಂದು ಕುಲಕ್ಕೆ ಹೋಗುವಂಥದ್ದಲ್ಲ, ಮತಕ್ಕೆ ಹೋಗುವಂಥದ್ದಲ್ಲ, ಧರ್ಮಕ್ಕೆ ಹೋಗುವಂಥದ್ದಲ್ಲ ಪ್ರಿಯರೇ. ಯೇಸು ಸ್ವಾಮಿಯನ್ನ ನಂಬುವಂಥದ್ದು ಏನಾಗಿದೆ, ಪರಲೋಕದಲ್ಲಿ ನಿನ್ನ ಸ್ಥಾನವನ್ನ ಭದ್ರಗೊಳಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಯೇಸು ಹೇಳಿದಾನೆ ಏನೆಂಬುದಾಗಿ, ಮಾರ್ಗ ನಾನೇ, ಎಲ್ಲಿಗೆ, ಪರಲೋಕಕ್ಕೆ, ಜೀವ ನಾನೇ, ನಿತ್ಯ ಜೀವ. ಹಲ್ಲೆಲೂಯಾ. ಎಂದು ಕೂಡ ಅಳಿದು ಹೋಗಲಾರದಂತ ಜೀವ ನಾನೇ ಆಗಿದ್ದೇನೆ. ನಾನು ಮಾತ್ರ ಸತ್ಯವಾಗಿದ್ದೇನೆ. ಯಾಕಂದ್ರೆ ನಾನು ಮನುಷ್ಯರು ಉಂಟು ಮಾಡಿದಂತ ಬೊಂಬೆ ಅಲ್ಲವೇ ಅಲ್ಲ, ಮನುಷ್ಯರ ಕಲ್ಪನೆಯಿಂದ ಬರೆದಂತ ಪುಸ್ತಕದಿಂದ ಬಂದಾತನು ನಾನು ಅಲ್ಲವೇ ಅಲ್ಲ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಆ ಯೇಸುವನ್ನ ನೀವು ನಂಬುವಾಗ ಆ ಯೇಸು ನಿಮಗೆ ಕೊಡುವಂತ ದೊಡ್ಡ ಬಹುಮಾನ ಯಾವುದು, ಪರಲೋಕ. ನಂಬಲಾರದಂತವ್ರು ಏನಾಗ್ತಾರೆ, ಅಗ್ನಿ ನರಕಕ್ಕೆ ಇಳಿದು ಹೋದ್ರು. ಅದು ನೋಡಕ್ಕೆ ನಮಗೆ ಭಯ ಆಗುತ್ತೆ. ಭಯ ಆಯ್ತಾ ಇಲ್ಲ ಭಯ? ಇನ್ನು ಇದಕ್ಕಿಂತ ಇನ್ನೂ ಭಯಂಕರವಾದಂತ ಕ್ಲಿಪ್ಪಿಂಗ್ಸ್ ಅದಾವ ನಮ್ಮ ಕಡೆ. ಆ ಶಬ್ದಗಳು ಕೇಳಿದ್ರಪ್ಪ, ರಷ್ಯಾ ಮತ್ತು ಅಮೆರಿಕಕ್ಕೆ ಒಂದು ಯುದ್ಧದ ಪರಿಸ್ಥಿತಿ ಬಂದಾಗ ನಾನು ಮುಂದೆ ನೀನು ಮುಂದೆ ಅಂತೇಳಿ ಒಂದು ಕುಣಿಯನ್ನು ತೋಡ್ತಾರೆ. ಬಾವಿಯನ್ನು ತೋಡಿದಾಗ ಹಂಗೆ ಹೋದಂಗೆಲ್ಲ ಸಮ್ 13 ಕಿಲೋಮೀಟರ್ 13 ಕಿಲೋಮೀಟರ್ ಹಂಗೆ ಒಳಗಡೆ ಹೋದಾಗ ಅವಾಗ ಅದ್ರ ಒಳಗಡೆಯಿಂದ ಶಬ್ದಗಳು ಬರಕತ್ತಿದ್ವು ಅಂತ. ಏನ್ ಬರಕತ್ತಿದ್ವು? ಕಿರುಚಾಡುವಂತ ಶಬ್ದಗಳು, ಅರುಚಾಡುವಂತ ಶಬ್ದಗಳು. ಆ ಶಬ್ದಗಳು ಬಂದಾಗ ಅವಾಗ ಅವ್ರಿಗೆ ಏನಾಯ್ತು, ಭಯ ಆಯ್ತು. ಅವಾಗ ಈ ಶಬ್ದಗಳು ಹೆಂಗಂತೇಳಿ ಅವಾಗ ಅಲ್ಲಿ ತಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಲೈಬ್ರರಿಗೆ ಹೋಗಿ ಒಬ್ಬ ವ್ಯಕ್ತಿ ನೋಡಿದಾಗ ಅಲ್ಲಿ ಒಂದು ಸತ್ಯವೇದ ಇತ್ತು. ಆ ಸತ್ಯವೇದವನ್ನು ತೆಗೆದುಕೊಂಡು ನೋಡಿದಾಗ ಪಾತಾಳ ಕೆಳಗಡೆ ಇದೆ. ಅಲ್ಲಿ ನರಕದಲ್ಲಿ ಅನೇಕ ಜನರು ವಿಲವಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ನಮಗೆ ರಕ್ಷಣೆ ಆಗ್ಲಿಲ್ಲ. ಮೇಲೆ ಭೂಲೋಕದಲ್ಲಿ ನನ್ನ ಕುಟುಂಬದವರಿದ್ದಾರೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಸಂಬಂಧಿಕರು ಜಗ್ಗಿ ಜನ ಇದಾರ. ಅವ್ರು ಇಲ್ಲಿಗೆ ಬರಬಾರ್ದು ಅಂತೇಳಿ ಗೊಳೋ ಅಂತೇಳಿ ಕೆಳಗಡೆ ಅವ್ರು ಏನ್ ಮಾಡ್ತಾ ಇದಾರ, ಅಳ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ನೀವಾದ್ರೂ ಇಲ್ಲಿಗೆ ಬಂದಂತವ್ರು ಏನಾಗಿದ್ದೀರಿ, ನರಕಕ್ಕೆ ಹೋಗುವಂತವ್ರಲ್ಲ. ಎಲ್ಲಿಗೆ ಹೋಗುವಂತವ್ರು,
ಸ್ವರ್ಗದ ಬಾಗಿಲಾಗಿರುವಂತಹ ಯೇಸುವಿನ ಬಳಿಗೆ ಹೋಗುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರಿಗೆ ಅಸಾಧ್ಯವಾದುವಂಥದ್ದು ಯಾವುದು ಕೂಡ ಇಲ್ಲ. ಮನುಷ್ಯರಿಗೆ ರಕ್ಷಣೆ ಎನ್ನುವಂಥದ್ದು ಏನಾಗಿತ್ತು ಒಂದು ಕಾಲದಲ್ಲಿ ಅಸಾಧ್ಯ. ನಾವು ದೇವರನ್ನ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ, ದೇವರಿರುವಂತ ನಗರಕ್ಕೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರಿದ್ದಲ್ಲಿ ಪರಿಶುದ್ಧತೆ ಇರುತ್ತೆ ಹೊರತಾಗಿ ರಂಭ ಊರ್ವಶಿ ಮೇಲಕ್ಕೆ ನಾಟ್ಯ ಮಾಡಿದ್ರಲ್ಲಿ ಏನಾಗುತ್ತೆ ಅಂತೇಳಿ ನಾವು ಬಾಯಿ ತೆರೆದು ಹೇಳೋದು ಬೇಕಾಗಿಲ್ಲ. ಲಾಡ್ಜಿಂಗ್ಗಳು ಸ್ವರ್ಗ ಆಗೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ವೇಷಗೃಹಗಳು ಸ್ವರ್ಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರಾಯಿ ಕುಡಿತಿರ್ತಾರಲ್ಲ, ಆ ನದಿ ಹರಿತಾ ಇರುತ್ತಂತೆ, ಕುಡಿತಾರಂತೆ ಇವರು, ನಾಟ್ಯ ಮಾಡೋದು ನೋಡ್ಕೊಂಡ್ ಕುಂತಿರ್ತಾರಂತೆ, ಅದು ಸ್ವರ್ಗ ಅಂತ. ಯಾಕಂದ್ರೆ ಮನುಷ್ಯರು ಬರೆದಾರೆ, ನನಗೆ ಅಂತ ಹೇಳಿದ್ ನಾನು ಬರೀತೀನಿ, ನಿನಗೆ ಅಂತ ಹೇಳಿದ್ ನೀನು ಬರೀ, ಇನ್ನೊಬ್ಬರಿಗೆ ಅಂತ ಹೇಳಿದ್ ಆತ ಬರೀತಾನ. ಅದು ಸ್ವರ್ಗ ಅಲ್ಲ. ಸ್ವರ್ಗ ನೋಡಿದತ್ತ ಮಾತ್ರ ಏನಾಗಿರುತ್ತ, ಸ್ವರ್ಗ ಹೆಂಗೈತೆ ಅಂತ ಹೇಳಿ ಗೊತ್ತಿರುತ್ತೆ. ಅದ್ರ ಸಲುವಾಗಿ ಆತ ಹೇಳ್ತಾ ಇದ್ದಾನೆ, ನಾನು ಪರಲೋಕದಿಂದ ಹೊರಟು ಬಂದಿದ್ದೇನೆ, ನಿಮ್ಮನ್ನು ಅಲ್ಲಿಗೆ ಸೇರಿಸಬೇಕು ಅಂತೇಳಿ ನಾನು ಹೊರಟು ಬಂದಿದ್ದೇನೆ. ಈ ಅಸಾಧ್ಯವಾದ ಕಾರ್ಯ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯವನ್ನು ನಾನು ಸಾಧ್ಯಗೊಳಿಸುವುದಕ್ಕೋಸ್ಕರವಾಗಿಯೇ ರಕ್ಷಣೆಯನ್ನು ಎಲ್ಲ ಜನರಿಗೆ ತರಬೇಕಂತೇಳಿ ನಾನು ಏನ್ ಮಾಡಿದ್ದೇನೆ, ಹೊರಟು ಬಂದಿದ್ದೇನೆ ಅಂತೇಳಿ ಆತನ ಈ ಲೋಕಕ್ಕೆ ಬಂದ ಪ್ರಿಯರೇ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು ಇಷ್ಟೇ, ಯೇಸು ಸ್ವಾಮಿಯನ್ನ ನಂಬ್ರಿ, ರಕ್ಷಣೆ ಹೊಂದ್ರಿ, ಅವಾಗ ಆ ಜೀವ ವೃಕ್ಷದ ಫಲವನ್ನು ನೀವು ತಿಂತೀರಿ. ನೀವು ಯಾರು ಕೂಡ ನರಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿಯನ್ನು ನಂಬಲಾರದ ಎಲ್ಲರೂ ಕೂಡ ಶತಾಸಿದ್ಧಿಯಾಗಿ ನರಕಕ್ಕೆ ಖಂಡಿತವಾಗಿ ಹೋಗುವಂತವರೇ ಆಗಿರ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತಾ ಇಲ್ಲ, ಎಲ್ಲಾ ಗ್ರಂಥಗಳು ಅದನ್ನೇ ಬಿಚ್ಚಿ 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 ಹೇಳಕತ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾ ಇಲ್ಲ, ಗ್ರಂಥಗಳು ಏನ್ ಮಾಡ್ತಾ ಇದಾವ, ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನೀವು ತಿಳ್ಕೊಂಡಿದ್ದೀರಿ, ತಿಳಿಯಲಾರದವರಿಗೂ ಕೂಡ ತಿಳಿಸ್ರಿ, ನಿಮ್ಮ ಮನೆಯವರನ್ನು ಕೂಡ ಯೇಸು ಸ್ವಾಮಿಯ ಕಡೆಗೆ ನಡೆಸ್ರಿ. ಎಲ್ಲರೂ ತಿಳ್ಕೊಳ್ಳಿ. ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ನಿನ್ನ ಜೀವಿತದಲ್ಲಿ ಯಾವ ಕಾರ್ಯ ಅಸಾಧ್ಯ ಎಂಬುದಾಗಿ ನಿನಗೆ ಅನಿಸ್ತಾ ಇದೆ? ನಿನ್ನ ಅನಾರೋಗ್ಯ ಕಡಿಮೆ ಆಗುವಂಥದ್ದು ಅಸಾಧ್ಯ ಎಂಬುದಾಗಿ ನಿನಗೆ ಅನಿಸ್ತಾ ಇದೆಯಾ? ನಿನ್ನ ಕುಟುಂಬದಲ್ಲಿ ನೀವು ಯೇಸು ಸ್ವಾಮಿಯನ್ನು ನಂಬುವಂತದಕ್ಕೆ ಬಿಡೋದಿಲ್ಲ, ಆ ಒಂದು ಕಾರ್ಯ ನಿನಗೆ ಅಸಾಧ್ಯ ಎಂಬುದಾಗಿ ಅನಿಸ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಬಂಜತನ ಎನ್ನುವಂಥದ್ದು ನಿನಗೆ ಅಸಾಧ್ಯ ಅಂತ ಹೇಳಿ ಅನಿಸ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಇನ್ನು ನಾನು ಮನೆಯಲ್ಲಿ ಇರೋದಿಲ್ಲ, ಬರೀ ಗುಡಿಸಲಲ್ಲೇ ಜೀವನ ಮಾಡಬೇಕು, ಹಂಗೆ ನಾನು ಇರ್ತೀನಿ, ನಾನು ಮನೆ ಕಟ್ಟಿ ನಾನು ಒಳ್ಳೆ ಮನೆ ಕಟ್ತೀನಿ ಅಂತ ಹೇಳೋದು ನನಗೆ ಅಸಾಧ್ಯವಾದ ಮಾತಂತ ಹೇಳಿ ಅನ್ಕೊಳ್ತಾ ಇದೆಯಾ? ಒಳ್ಳೆಯ ಜಾಬ್ ಅನ್ನು ಸಂಪಾದನೆ ಮಾಡುವಂಥದ್ದು ಅಸಾಧ್ಯ ಎಂಬುದಾಗಿ ನಿನಗೆ ಅನಿಸ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾನೆ ಪ್ರೇರೆ, ಯಾವುದು ಮನುಷ್ಯರಿಗೆ ಅಸಾಧ್ಯವಾಗಿದೆಯೋ ದೇವರ ಹತ್ರಕ್ಕೆ ಅವರು ಬಂದಾಗ ಆ ಕಾರ್ಯ ಸುಲಭ, ಆ ಕಾರ್ಯ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಕಾರ್ಯ ಮಾಡುವಂತ ಆತನು ದೇವರಾಗಿದ್ದಾನೆ. ನಂಬಿಕೆ ಇಡು, ಯೇಸು ಸ್ವಾಮಿಯ ಮೇಲೆ ನಿಮ್ ನಂಬಿಕೆ ಇಡುವುದಾದ್ರೆ ಆ ದೇವಾದಿ ದೇವನು ಪಾರ್ಶ್ವರೋಗಿಯನ್ನು ಯಾವ ರೀತಿಯಾಗಿ ಸ್ವಚ್ಛ ಮಾಡಿದನು, ಯಾವ ರೀತಿಯಾಗಿ ಅಬ್ರಹಾಮನಿಗೆ ಮಕ್ಕಳನ್ನು ಕೊಟ್ಟನು, ಯಾವ ರೀತಿಯಾಗಿ ಯೆಹೋಷಾಫಾಟ ರಾಜನಿಗೆ ಜಯವನ್ನು ಕೊಟ್ಟನು, ಯಾವ ರೀತಿಯಾಗಿ ದಾನಿಯೇಲನನ್ನು ಸಿಂಹದ ಗವಿಯಿಂದ ಬಿಡುಗಡೆ ಮಾಡಿದನು, ಯಾವ ರೀತಿಯಾಗಿ ಪೌಲನನ್ನ ಮರಣಕ್ಕೆ ಅತಿ ಸಮೀಪವಾದ ಪೌಲನನ್ನ ಯಾವ ರೀತಿಯಾಗಿ ಬಿಡಿಸಿದನು, ಅದರಂತೆ ಆ ಅಸಾಧ್ಯವಾದ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ದೇವರು ಮಾಡ್ಲಿಕ್ಕಿದ್ದಾನೆ ಪ್ರಿಯರೇ. ಯೇಸುವನ್ನು ನಂಬ್ರಿ, ಆತನು ಮಾತ್ರ ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಜೀವವಾಗಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ನಾನು ನಿನ್ನನ್ನು ನಂಬೇಕಪ್ಪ, ಕರ್ತನೆ ನಾನು ನರಕಕ್ಕೆ ಹೋಗಬಾರದು ಸ್ವಾಮಿ, ಕರ್ತನೆ ನಾನು ನರಕದಲ್ಲಿ ಗೋಳಾಡಬಾರ್ದಪ್ಪ. ಇವತ್ತು ದಿನ ಫಾದರ್ಗಳು, ಶರಣರು, ಸಂತರು ಅನ್ನಿಸಿಕೊಂಡಂತವ್ರು ಎಲ್ಲರೂ ಗೋಳಾಡ್ತಾ ಇದ್ದಾರೆ ಸ್ವಾಮಿ. ಅನೇಕ ಮನುಷ್ಯರು, ವ್ಯಭಿಚಾರಿಗಳು, ಸುಳ್ಳುಗಾರರು, ವಿಗ್ರಹಾರಾಧಕರು ಎಲ್ಲರೂ ಗೋಳಾಡ್ತಾ ಇದ್ದಾರೆ ಸ್ವಾಮಿ. ನಾನು ಗೋಳಾಡಬಾರ್ದಪ್ಪ, ನನಗಾದ್ರೂ ನೀನು ತಿಳಿಸಿದ್ಯಪ್ಪ ಮೃತ್ಯುಂಜಯ ಮಠದಿಂದ ಅಂತೇಳಿ ಇವತ್ತು ದಿನ ನೀನು ಪ್ರಾರ್ಥನೆ ಮಾಡು. ಆತನ ಮಾತನ್ನು ಕೇಳಿದೀಯ ಪ್ರಿಯರೇ. ಪ್ರಿಯರೇ, ನೀವು ಯಾರು ಕೂಡ ತಪ್ಪಿ ಹೋಗಬಾರ್ದು. ನಮ್ಮ ಆಸೆ, ಆಕಾಂಕ್ಷೆ, ನಮ್ಮ ಬಯಕೆ ಒಂದೇ, ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆ ಇರಲಾರಂತ ಗ್ರಾಮ ಇರಲೇಬಾರದು. ಪ್ರತಿ ಮನೆಯು ಯೇಸು ಸ್ವಾಮಿಯನ್ನ ತಿಳಿದುಕೊಳ್ಬೇಕು, ಪ್ರತಿ ಮನೆಯು ಜೀವಪಾತ್ರ ಪಟ್ಟಿಯಲ್ಲಿ ಹೆಸರನ್ನು ಪಡೆದುಕೊಳ್ಳಬೇಕು ಎಂಬುದೇ ನಮ್ಮ ಆಶಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ನೀವು ಪ್ರಾರ್ಥನೆ ಮಾಡು, ಸ್ವಾಮಿ ನಾನು ರಕ್ಷಿಸಲ್ಪಡಬೇಕು, ಸ್ವಾಮಿ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನನಗೂ ಇನ್ನೂ ನನ್ನ ಜೀವಿತದಲ್ಲಿ ಈ ಕಾರ್ಯ ಆಗ್ತಾ ಇಲ್ಲ ಅಂತ ಹೇಳಿ ನೀನು ಪ್ರಾರ್ಥನೆ ಮಾಡು. ಪ್ರಾರ್ಥನೆಯಿಂದ ಸಕಲವೂ ಸಾಧ್ಯ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬಿದರೆ, ನಂಬುವುದರಿಂದ ಸಕಲ ಕಾರ್ಯಗಳು ಆಗುತ್ತವೆ, ನಂಬುವವರಿಗೆ ಸರ್ವವೂ ಕೂಡ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸ್ವಾಮಿ ತಿಳಿಸಿದಕ್ಕಾಗಿ ಸ್ತೋತ್ರ.
ನಂಬಿರುವಂಥ ಮಕ್ಕಳನ್ನು ಸ್ವಾಮಿ ಸಂಪೂರ್ಣವಾಗಿ ಸ್ವಾಮಿ ವಿಶ್ವಾಸದಲ್ಲಿ ನಡೆಸಯ್ಯ, ಅವರನ್ನು ಭದ್ರಪಡಿಸಯ್ಯ, ಬಲಪಡಿಸಯ್ಯ. ನಂಬದೇ ಇರುವಂಥವರು ಕೂಡ ಸ್ವಾಮಿ ಕರ್ತನೆ ಅವರು ನಂಬುವಂತೆ, ಹೌದು ಕರ್ತನೆ ರಕ್ಷಕನೇ, ಆ ನರಕದಿಂದ ತಪ್ಪಿಸಲ್ಪಡುವಂತೆ ನಿನ್ನ ಕಾರ್ಯ ಮಾಡಪ್ಪ. ನರಕದಲ್ಲಿ ಎಷ್ಟು ಘೋರವಾಗಿರುವಂಥ ಶಿಕ್ಷೆ ಇದೆ ಎಂಬುದಾಗಿ ಪ್ರತ್ಯಕ್ಷವಾಗಿ ನೀನು ತಿಳಿಯಪಡಿಸಿದ್ದಿ, ತೋರಿಸಿದ್ದೆ ದೇವ. ಹೌದು ಕರ್ತನೆ, ಏನು ಬಿತ್ತುವಿಯೋ ಅದನ್ನು ಕೊಯ್ಯಲೇಬೇಕು, ಏನು ಮಾಡಿದೆಯೋ ಅದನ್ನು ಉಣ್ಣಲೇಬೇಕು. ಹೌದು ಕರ್ತನೆ, ನೀನು ತಿಳಿಸಿದಂತೆ ಸ್ವಾಮಿ ಕರ್ತನೆ ಅಪ್ಪ, ಪಾಪದ ಬೀಜವನ್ನು ಬಿತ್ತಿ ನೀತಿಯ ಫಲವನ್ನು ಹೇಗೆ ಕೊಯ್ಯೋದು? ಆ ಪಾಪದ ಬೀಜವನ್ನು ತೆಗೆದು ಹಾಕಿ ನೀತಿಯ ಬೀಜವನ್ನು ಬಿತ್ತಿ ಪ್ರೀತಿಯ ಫಲವನ್ನ ಕೊಯ್ಯುವ ಹಾಗೆ ಸ್ವಾಮಿ ನೀನು ತಿಳಿಪಡಿಸಿದ ನಿನಗೆ ಸ್ತೋತ್ರ. ದೇವರೇ, ಇವರು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ಅಪ್ಪ. ನಿನ್ನನ್ನು ಅರಿತುಕೊಂಡು ಸಂಪೂರ್ಣವಾಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಮಾಡು. ಎಲ್ಲಕ್ಕೆ ನಮ್ಮ ಮಹಿಮೆ ನಿಮಗುಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಪರಮ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ.